ಹಾಯ್ ಮಕ್ಕಳೇ, ನನ್ನ ಎಲ್ಲ ಪ್ರಿಯ ವಿದ್ಯಾರ್ಥಿಗಳಿಗೆ ಫಿಸಿಕ್ಸ್ ವಾಲಾ ಕನ್ನಡ ಕ್ಲಾಸ್ 9th and 10th ಯೂಟ್ಯೂಬ್ ಚಾನಲ್ಗೆ ಹಾರ್ದಿಕ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಮ್ಯಾಥಮೆಟಿಕ್ಸ್ ಮೆಂಟರ್ ವೈಷ್ಣವಿ. ಹೇಗಿದ್ದೀರಿ ಎಲ್ಲರೂ? ನಾನು ಅಂದ್ಕೊತಿದ್ದೀನಿ ಎಲ್ಲರೂ ಖುಷಿಯಾಗಿದ್ದೀರಾ, ನಗ್ನಗ್ತಾ ಇದ್ದೀರಾ, ಆರೋಗ್ಯವಾಗಿ ಚೆನ್ನಾಗಿದ್ದೀರಾ ಅಂತ. ಹಾಗೆ ನಿಮ್ಮ ಅಭ್ಯಾಸ ಎಲ್ಲ ಹೇಗೆ ನಡೀತಾ ಇದೆ, ಪ್ರಿಪ್ರೇಷನ್ ಹೇಗೆ ನಡೆಸ್ತಿದ್ದೀರಾ, ನಿಮ್ಮ ಎಕ್ಸಾಮ್ಸಿಗೆ ಓದ್ತಿದ್ದೀರಾ ಚೆನ್ನಾಗಿ? ಓಕೆ, ಆಲ್ ರೈಟ್. ಎಕ್ಸಾಮ್ ಬಗ್ಗೆ ಚಿಂತೆ ಇಟ್ಕೋಬೇಡಿ. ನೀವು ಅನ್ಕೋಬೋದು, ಅಲ್ಲ ಮ್ಯಾಮ್ ಎಕ್ಸಾಮೇ ನಮಗೆ ಚಿಂತೆ, ಎಕ್ಸಾಮ್ ಬಗ್ಗೆ ಚಿಂತೆ ಬೇಡ ಅಂತಿರಲ್ಲ, ಚಿಂತೆ ಬಗ್ಗೆ ಚಿಂತೆ ಮಾಡೋದಾಯಿತು ಅಂತ ಅಲ್ವಾ? ಹಾಗೇನೋ ಅಂದ್ಕೋಬೇಡಿ. ಸೊ ಎಕ್ಸಾಮ್ ಬಗ್ಗೆ ಇಲ್ಲಿ ಚಿಂತೆ ಆಲೋಚನೆ ಮಾಡಿ ಏನೂ ಪ್ರಯೋಜನ ಇಲ್ಲ. ಎಕ್ಸಾಮಿಗೆ ಒಂದು ಸೊಲ್ಯೂಷನ್ ಇದೆ, ಅದೇನು ಅಂದರೆ ಪ್ರಿಪ್ರೇಷನ್ ಅಷ್ಟೇ ಅಲ್ವಾ? ಎಕ್ಸಾಮಿಗೆ ಇರೋದೇ ಸೊಲ್ಯೂಷನ್ ಅಂದರೆ ಅದು ಪ್ರಿಪ್ರೇಷನ್, ಬಿಟ್ಟರೆ ಬೇರೆ ಏನೂ ಇಲ್ಲ. ಅದಕ್ಕೆ ಒನ್ ಆ್ಯಂಡ್ ಓನ್ಲಿ ಒನ್ ಸೊಲ್ಯೂಷನ್ ಅಲ್ವಾ? ಸೊ ನೀವೆಲ್ಲ ಸಬ್ಜೆಕ್ಟ್ಸ್ಗಳನ್ನು, ಕೇವಲ ಮ್ಯಾಥ್ಸ್ ಅಂತಲೇ ಹೇಳ್ತಿಲ್ಲ, ಎಲ್ಲ ಸಬ್ಜೆಕ್ಟ್ಗಳನ್ನು ಕೂಡ ಬ್ಯಾಲೆನ್ಸ್ ಮಾಡ್ತಾ ಹೋಗಿ, ಎಲ್ಲವನ್ನು ಓದ್ತಾ ಹೋಗಿ ಚೆನ್ನಾಗಿ ಅಂತ ಹೇಳ್ತಾ ಇವತ್ತಿನ ನಮ್ಮ ಸೆಷನ್ನ ಶುರು ಮಾಡೋಣ. ನಾವು ಇವತ್ತು ಹೊಸ ಚಾಪ್ಟರನ್ನು ಡಿಸ್ಕಸ್ ಮಾಡ್ತಿದ್ದೀವಿ. ಅಷ್ಟೇ ಅಲ್ಲದೆ ನಮ್ಮ ಈ ಒಂದು ಯಥಾರ್ಥ ಬ್ಯಾಚಲ್ಲಿ ಕ್ಲಾಸ್ 9th ಅಲ್ಲಿ 15ನೇ ಚಾಪ್ಟರ್ ಹಾಗೆ ಕಡೆಯ ಚಾಪ್ಟರ್. ಓಕೆ, ಸೊ ನಾವು ಇವತ್ತು ಶುರು ಮಾಡ್ತಿರುವಂಥದ್ದು ಲಾಸ್ಟ್ ಚಾಪ್ಟರ್ ಆಫ್ ಕ್ಲಾಸ್ 9. ಓಕೆ, ನಮ್ಮ ಯಥಾರ್ಥ ಬ್ಯಾಚಲ್ಲಿ ಇದು ಕಡೆಯ ಚಾಪ್ಟರ್ ಆಗಿದೆ. ಅರ್ಥ ಆಯ್ತಾ? ಸೊ ಏರಿಯಾಸ್ ಆಫ್ ಪ್ಯಾರಲೆಲಗ್ರಾಮ್ಸ್ ಆ್ಯಂಡ್ ಟ್ರಯಾಂಗಲ್ಸ್ ಅನ್ನುವಂಥ ಚಾಪ್ಟರ್ನ ನಾವು ಡಿಸ್ಕಸ್ ಮಾಡೋದಕ್ಕೆ ಹೊರಟಿದ್ದೀವಿ. ಇವತ್ತು ನಮ್ಮ ಮೊದಲನೇ ಸೆಷನ್. ಓಕೆ, ಸೊ ಎಲ್ಲರೂ ಎಕ್ಸೈಟೆಡ್ ಆಗಿರ್ತೀರಾ, ಯಾಕೆಂದರೆ ಲಾಸ್ಟ್ ಸೆಷನ್ ಅಲ್ವಾ, ಸಾರಿ ಲಾಸ್ಟ್ ಚಾಪ್ಟರ್ ಅಲ್ವಾ, ಲಾಸ್ಟ್ ಸೆಷನ್ ಅಲ್ಲ, ಲಾಸ್ಟ್ ಚಾಪ್ಟರು. ಓಕೆ, ಆಲ್ ರೈಟ್. ಸೊ ಎಲ್ಲರೂ ಈ ಒಂದು ಸೆಷನಿಗೆ ತಯಾರಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಲಾಸ್ಟ್ ಚಾಪ್ಟರ್ ಇರ್ಬೋದು, ಆದರೆ ಲಾಸ್ಟ್ ಸೆಷನ್ನು ಅಲ್ಲ. ಇಲ್ಲಿಗೆ ಸೆಷನ್ಸು ಮುಗಿಯಲ್ಲ, ನಮಗೇನು ಕಲಿಯೋದು ಸಾಕಷ್ಟಿದೆ. ಹೌದಾ? ಕಲಿಕೆ ನಿರಂತರ ಅಲ್ವಾ? ಸೊ ಹಾಗಿದ್ರೆ ಇವತ್ತಿನ ಸೆಷನಲ್ಲಿ ನಾವು ಏನನ್ನ ಕಲಿಯೋದಕ್ಕೆ ಹೊರಟಿದ್ದೀವಿ ಅಂತ ಹೇಳಿ ತಿಳ್ಕೊಳ್ಳೋಣ. ಆದರೆ ಅದಕ್ಕಿಂತ ಮುಂಚೆ ಹಿಂದಿನ ಸೆಷನಲ್ಲಿ ಏನು ಕಲ್ತಿದ್ವಿ ಅನ್ನೋದನ್ನು ರಿವೈಸ್ ಮಾಡೋದು ನಮ್ಮ ಅಭ್ಯಾಸ ಅಲ್ವಾ? ಸೊ ಆ ಕೆಲಸ ಮಾಡೋಣ. ನಿನ್ನೆ ಸೆಷನಲ್ಲಿ ಏನು ಕಲ್ತಿದ್ವಿ? NCERT ಎಕ್ಸಸೈಸ್ ಕ್ವಶನ್ಸ್ನ ಸಾಲ್ವ್ ಮಾಡಿದ್ವಿ. ಯಾವ ಚಾಪ್ಟರ್ ಮೇಲೆ? ಪ್ರೊಬಬಿಲಿಟಿ ಅನ್ನುವಂಥ ಚಾಪ್ಟರ್ ಮೇಲೆ. ಹೌದಾ? ಸೊ ಪ್ರೊಬಬಿಲಿಟಿ ನಿನ್ನೆ ಸೆಷನಲ್ಲಿ ಕಂಪ್ಲೀಟ್ ಆಗಿ ಮುಗೀತು. ಇವತ್ತು ನಾವು ಏರಿಯಾಸ್ ಆಫ್ ಪ್ಯಾರಲೆಲಗ್ರಾಮ್ಸ್ ಆ್ಯಂಡ್ ಟ್ರಯಾಂಗಲ್ಸ್ನ ಕಲಿಯೋದಕ್ಕೆ ಹೊರಟಿದ್ದೀವಿ. ಹಾಗಿದ್ರೆ ಇವತ್ತಿನ ಸೆಷನಲ್ಲಿ ಆ ಒಂದು ಚಾಪ್ಟರಲ್ಲಿ ಏನನ್ನ ನಾವು ಕಲಿಯೋದಕ್ಕೆ ಹೊರಟಿದ್ದೀವಿ ಇವತ್ತಿನ ಸೆಷನಲ್ಲಿ ಅಂದರೆ ಇಂಟ್ರೊಡಕ್ಷನ್ ಪಾರ್ಟ್, ಹಾಗೆ ಫಿಗರ್ಸ್ ಆನ್ ದ ಸೇಮ್ ಬೇಸ್ ಆ್ಯಂಡ್ ಬಿಟ್ವೀನ್ ದ ಸೇಮ್ ಪ್ಯಾರಲಲ್ಸ್. ಅರ್ಥ ಆಯ್ತಾ? ಸೊ ಈ ಒಂದು ಕಾನ್ಸೆಪ್ಟನ್ನು ನಾವು ಕಲಿತೀವಿ. ಬೇಸಿಕಲಿ ಈ ಒಂದು ಏನಿದೆಯಲ್ಲ ಟಾಪಿಕ್ಕು, ಇದು ಸುಲಭವಾಗಿದೆ. ಆದರೆ ಇದನ್ನು ಅರ್ಥ ಮಾಡ್ಕೊಳ್ದೆ ಸುಲಭ ಅದೇ ಬಿಡು, ಇದನ್ನೇನು ಅರ್ಥ ಮಾಡ್ಕೊಳ್ಳೋದು ಅಂತ ಕೈ ಬಿಟ್ಟರೆ ನೆಕ್ಸ್ಟ್ ಮುಂದೆ ಬರುವಂಥ ಕಾನ್ಸೆಪ್ಟ್ ಅರ್ಥ ಆಗಲ್ಲ. ಹಾಗೆ ಓಕೆ, ಸೊ ಯಾವಾಗಲೂ ಬೇಸಿಕ್ ಅಷ್ಟೇ, ಬೇಸಿಕ್ ಸುಲಭನೇ, ಆದರೆ ಬೇಸಿಕ್ ಅರ್ಥ ಆಗಲಿಲ್ಲ ಅಂದರೆ ಮುಂದೆ ಇರೋದೆಲ್ಲ ಕಠಿಣ ಅಲ್ವಾ? ಕರೆಕ್ಟ್ ತಾನೇ? ಬೇಸಿಕ್ಕು ಸುಲಭ ಅಂತ ಯಾವಾಗ ನೆಗ್ಲೆಕ್ಟ್ ಮಾಡ್ತೀವಲ್ಲ ಆವಾಗಲೇ ನಮಗೆ ಪ್ರಾಬ್ಲಮ್ ಶುರುವಾಗೋದು. ಸೊ ಬೇಸಿಕ್ ಯಾವತ್ತಿಗೂ ಇಂಪಾರ್ಟೆಂಟು, ಅಷ್ಟೇ ಸುಲಭ ಕೂಡ ಹೌದು. ಹೌದಾ? ಆ ಬೇಸಿಕ್ಕಿಂದನೇ ನಾವು ನೋಡಿ, ಬುನಾದಿ ಕಟ್ಟೋದು ಸುಲಭ, ಆದರೆ ಮನೆ ಕಟ್ಟೋದು, ಪೂರ್ತಿ ಮನೆ ಕಂಪ್ಲೀಟ್ ಮಾಡೋದು ಕಷ್ಟ ತಾನೇ? ಹೌದೋ ಅಲ್ವೋ? ಆ ಬೇಸನ್ನು ಯೂಸ್ ಮಾಡೇ ಮನೆ ಕಟ್ಟೋದು. ಆದರೆ ಬುನಾದಿ ಅಷ್ಟು ಸುಲಭ ಇರುತ್ತಾ ಮನೆ ಕಟ್ಟೋದು? ಇಲ್ಲ. ಹೌದಾ? ದೊಡ್ಡ ಬಿಲ್ಡಿಂಗ್ ಕಟ್ಟಲಿಕ್ಕೆ ಒಂದು ಬುನಾದಿ ಬೇಕೇ ಬೇಕು. ಆದರೆ ಬುನಾದಿಯಷ್ಟು ಸುಲಭವಾಗಿ ಅಷ್ಟು ಎತ್ತರಕ್ಕೆ ಮನೆ ಕಟ್ಟೋದಕ್ಕೆ ಸಾಧ್ಯನಾ? ಅಥವಾ ಬಿಲ್ಡಿಂಗ್ ಕಟ್ಟೋದಕ್ಕೆ ಸಾಧ್ಯನಾ? ಇಲ್ಲ ತಾನೇ? ಹಾಂ, ಬೇಸಿಕ್ ಬೇಕು. ಬೇಸಿಕ್ಕಿಂತ ಜಾಸ್ತಿ ಒಂದು ಲೆವೆಲಲ್ಲಿ ಮುಂದೆ ಹೋಗ್ತೀವಿ, ಆದರೆ ಬೇಸಿಕ್ ಇಲ್ಲದೆ ಏನೂ ನಡೆಯಲ್ಲ. ಇದೇ ಇಂಪಾರ್ಟೆಂಟ್ ಅಲ್ವಾ? ಅರ್ಥ ಮಾಡ್ಕೋಬೇಕಾಗಿರೋದು. ಸರಿ, ಈಗ ಮುಂದೆ ಹೋಗೋಣ. ಎಲ್ಲಿಗೆ ಹೋಗೋಣ? ಈ ಒಂದು ಚಾಪ್ಟರ್ನ ಒಳಗಡೆ ನುಗ್ಗೋಣ, ಏನಿದೆ ಅನ್ನೋದನ್ನ ತಿಳ್ಕೊತಾ ಹೋಗೋಣ. ಸೊ ಚೆನ್ನಾಗಿದೆ ಚಾಪ್ಟರು, ಅರ್ಥ ಮಾಡ್ಕೊಳ್ಳೋಣ, ಕಲಿಯೋಣ. ಓಕೆ, ಎಲ್ಲರೂ ತಯಾರಿದ್ದೀರಾ? ಆಲ್ ರೈಟ್, ಮುಂದೆ ಹೋಗೋಣ. ಹಾಂ, ಫಸ್ಟ್ ಏನಿದೆ? ಇಂಟ್ರೊಡಕ್ಷನ್. ಹಾಂ, ಏನು ಕೊಟ್ಟಾರೆ ನಮಗೆ? 2 ಫಿಗರ್ಸ್ನ ಕೊಟ್ಟಾರೆ. ಆ್ಯಂಡ್ ದೇ ಹ್ಯಾವ್ ಗಿವೆನ್ ಕಾನ್ಗ್ರೆಂಟ್ ಫಿಗರ್ಸ್ ಅಂತ. ಹೌದಾ? ಅಂದರೆ ಫಿಗರ್ ಎ ಮತ್ತು ಫಿಗರ್ ಬಿ ಬೋತ್ ಆರ್ ಕಾನ್ಗ್ರೆಂಟ್ ಅಂತ ಹೇಳ್ತಿದ್ದಾರೆ. ಸರಿ, ಈ ಕಾನ್ಗ್ರೆನ್ಸಿ ಬಗ್ಗೆ ನಾವು ಆಲ್ರೆಡಿ ಮಾತಾಡಿವಿ. ಎಲ್ಲಿ? ಟ್ರಯಾಂಗಲ್ಸ್ ಚಾಪ್ಟರಲ್ಲಿ. ವಾಟ್ ಐ ಮೀನ್ ಬೈ ಕಾನ್ಗ್ರೆನ್ಸಿ? ಕಾನ್ಗ್ರೆಂಟ್. ಓಕೆ, ಕಾನ್ಗ್ರೆನ್ಸಿ ಬಿಡ್ರಿ. ಕಾನ್ಗ್ರೆಂಟ್ ಫಿಗರ್ಸ್ ಅಂದರೆ ಏನು? 2 ಫಿಗರ್ಸ್ ಆರ್ ಸೆಟ್ ಟು ಬಿ ಕಾನ್ಗ್ರೆಂಟ್ ಫಿಗರ್ಸ್ ವೆನ್ ದೇ ಹ್ಯಾವ್ ಸೇಮ್ ಶೇಪ್ ಆ್ಯಂಡ್ ಸೈಜ್. ಹೌದೋ ಅಲ್ವೋ? ಅಷ್ಟೇ ಅಲ್ಲದೆ ಅವು ಓವರ್ಲ್ಯಾಪ್ ಆಗುತ್ತೆ. ಹೌದಾ? ಇವೆರಡು ಕಾನ್ಗ್ರೆಂಟ್ ಅಂತ ಹೇಳ್ತಿದ್ದಾರೆ ಅಂದರೆ ನೋಡಿ, ಸೇಮ್ ಇದೆ ತಾನೇ, ಎರಡು ಶೇಪಲ್ಲಾಗಿರ್ಬೋದು, ಸೈಜಲ್ಲಾಗಿರ್ಬೋದು, ಸೇಮ್ ಇದೆ. ಈಗ
ಇವೆರಡು ಶೀಟನ್ನು ನೀವೀಗ ನೋಡ್ರಿ. ಓಕೆ, ಈ ಶೀಟ್ ಕಾಣಿಸ್ತಿದೆದಾ? ಈಗ ಕಾಣಿಸ್ತಿದ ಈ ಶೀಟ್? 2 ಶೀಟ್ ಇದೆ ಮ್ಯಾಮ್. ಎಲ್ಲಿದೆ? ಒಂದೇ ಅಲ್ಲ ಇರೋದು, 2 ಇದೆ. ಓಕೆ, ಸೊ 2 ಶೀಟ್ ಇದೆ. ಆದರೆ ನೋಡಿದ ತಕ್ಷಣ ಫ್ರಂಟ್ ವೀವ್ ಅಂತ ಏನಂತೀವಲ್ಲ, ಫ್ರಂಟ್ ವೀವ್ ಮುಂದಿಂದ ನೋಡಿದಾಗ ಇದೇ ಯಾವ ರೀತಿ ಕಾಣಿಸ್ತದೆ ನಿಮಗೆ? ಒಂದೇ ಶೀಟ್ ಅನ್ನಿಸ್ತದೆ. ನಾನು ಈ ರೀತಿಯಾಗಿ ಹಿಡ್ಕೊಂಡ್ರೆ ನೀವು ಹೇಳ್ತೀರಿ 2 ಅದೇ ಅಂತ, 2 3 ಎಷ್ಟದ ಹೇಳ್ತೀರಿ ನೋಡಿ. ಆದರೆ ಇವೆಲ್ಲವನ್ನು ಇಂಥ ಒಂದು ಪ್ಲೇನ್ ಶೀಟ್ಸ್ಗಳನ್ನು ನಾನು ಒಂದು 5 6 ಹಿಡ್ಕೊಂಡು ಈ ರೀತಿಯಾಗಿ ತೋರಿಸಿದ್ರೆ ನೀವೇನು ಹೇಳ್ತೀರ? ದೂರದಿಂದ ನೋಡಿದರೆ ಟಕ್ ಅಂತ ಒಂದೇ ಶೀಟ್ ಅಂತೀರಿ, ಹೌದಾ? ಇಫ್ ದ ವಾಲ್ಯೂಮ್ ಅಂದರೆ ಇಷ್ಟು ದಪ್ಪ ಇತ್ತು ಅಂದರೆ ಜಾಸ್ತಿ ಇದೆ ಅಂತ ನಿಮಗೆ ದೂರದಿಂದನೂ ಗೊತ್ತಾಗುತ್ತೆ. ಆದರೆ ವಾಟ್ ಇಫ್ ಐ ಟೇಕ್ 2 or 3 ತಗೊಂಡೆ ಅಂತ ಇಟ್ಕೊಳ್ರಿ, ಅಬ್ಬಬ್ಬ ಅಂದರೆ ಕಂಡು ಹಿಡಿಯೋದಕ್ಕೆ ಸಾಧ್ಯನಾ? ಕಷ್ಟ ತಾನೇ, ಹೌದೋ ಅಲ್ವೋ? ಸೊ ಈಗ ಇವೆರಡೂ ಶೀಟ್ಸ್ಗಳನ್ನು ನಾವು ಕಾನ್ಗ್ರೆಂಟ್ ಅಂತ ಕರಿಬೋದಾ? ಖಂಡಿತ ಕರಿಬೋದು. ಯಾಕೆ? ಬಿಕಾಸ್ ದೇ ಆರ್ ಓವರ್ಲ್ಯಾಪಿಂಗ್, ಹೌದಾ? ಒಂದಕ್ಕೊಂದು ಕೋಯಿನ್ಸೈಡ್ ಆದರೆ ಗೊತ್ತೇ ಆಗಲ್ಲ ಯಾವುದು ಏನು ಅಂತ, ಎರಡೂ ಒಂದೇ ಅಂತಲೇ ಅನಿಸುತ್ತೆ. ಸೇಮ್ ಕಥೆ ಇವೆರಡರಲ್ಲೂ ಆಗುತ್ತೆ, ಹೌದಾ? ಸೊ ಹಾಗಾಗಿ ಇವೆರಡು ಕಾನ್ಗ್ರೆಂಟ್ ಫಿಗರ್ಸ್ ಅಂತ ಹೇಳ್ಬೋದು. ಬಿಕಾಸ್ ದೇ ಹ್ಯಾವ್ ಸೇಮ್ ಸೈಜ್ ಆ್ಯಂಡ್ ಶೇಪ್. ಇವೆರಡೂ ಆದರೂ ಅಷ್ಟೇ A4 ಸೈಜ್ ಶೀಟ್, ಹೌದಾ? ಸೊ ಎರಡೂ ಕೂಡ ಸೇಮ್ ಶೇಪ್ ಮತ್ತು ಸೈಜನ್ನು ಹೊಂದಿದೆ. ಆಲ್ ರೈಟ್, ಈಗ ಈ ಕಾನ್ಗ್ರೆಂಟ್ ಫಿಗರ್ಸ್ಗಳ ಬಗ್ಗೆ ನಾವು ತಿಳ್ಕೊಂಡಿದ್ದೀವಿ. ಒಂದಕ್ಕೊಂದು ಓವರ್ಲ್ಯಾಪ್ ಆಗುತ್ತೆ ಅನ್ನೋದು ಇವೆಲ್ಲ ಅರ್ಥ ಆಗಿದೆ. ಬಿಕಾಸ್ ವಿ ಹ್ಯಾವ್ ಲರ್ನ್ಡ್ ಇನ್ ದ ಟ್ರ್ಯಾಂಗಲ್ಸ್ ಚಾಪ್ಟರ್, ಹೌದಾ? ಅದರಲ್ಲಿ ತಿಳ್ಕೊಂಡಿವಿ. ಈಗ ನಾನೊಂದು ಸ್ಟೇಟ್ಮೆಂಟ್ ಹೇಳ್ತೀನಿ ಕಾನ್ಗ್ರೆಂಟ್ ಫಿಗರ್ಸ್ ಮೇಲೆ. ಏನಂತ? ಇಫ್ ಟೂ ಫಿಗರ್ಸ್ A and B are ಕಾನ್ಗ್ರೆಂಟ್, ಓಕೆ, ಆವಾಗ ನಾನು ಹೇಳ್ತೀನಿ ದೆನ್ ದೇರ್ ಏರಿಯಾಸ್ ಆರ್ ಈಕ್ವಲ್. ಹೌದಾ? ಸೊ ವಾಟ್ ಡು ಯು ಮೀನ್ ಬೈ ಏರಿಯಾ? ಫಸ್ಟ್ ಆಫ್ ಆಲ್, ಈ ಒಳಗಡೆ ಏನಿದೆ ಅಲ್ಲ, ಒಳಗಡೆ ರೀಜನ್, ಈ ಒಂದು ಪ್ಲೇನಾರ್ ರೀಜನ್ ಅಂತ ಇದಕ್ಕಂತೀವಿ. ಓಕೆ, ಈ ಒಂದು ರೀಜನ್ ಅಂದರೆ ಇದಿಷ್ಟು ಭಾಗ ಏನು ಈ ಒಂದು ಫಿಗರ್ ಏನು ಕವರ್ ಮಾಡಿದೆ ಅಲ್ಲ ಒಳಗಡೆ ಭಾಗ, ಅದನ್ನು ಏರಿಯಾ ಅಂತ ಕರಿತೀವಿ, ಹೌದಾ? ಇದಿಷ್ಟು, ಹಾಗೆ ಇದಿಷ್ಟು. ಆಮ್ ಐ ರೈಟ್? ಕರೆಕ್ಟ್ ತಾನೆ? ಹೀಗೆ ಇದಿಷ್ಟು ಹೊರಗೆ ಬಂತು, ಪರವಾಗಿಲ್ಲ, ಹೇಳಿದ್ದು ಹೌದೋ ಅಲ್ವೋ? ಕರೆಕ್ಟ್ ತಾನೆ? ಓಕೆ, ಆಲ್ ರೈಟ್. ಸೊ ಈಗ ಇದು ನಿಮಗೆ ಏರಿಯಾ ಅನ್ನುವಂಥ ಕಾನ್ಸೆಪ್ಟ್ ಅಂತೂ ಗೊತ್ತದೆ. ದ ರೀಜನ್ ಅಕ್ಯುಪೈಡ್ ಬೈ ಅನ್ ಪ್ಲೇನ್ ಫಿಗರ್ ಈಸ್ ಕಾಲ್ಡ್ ಆಸ್ ಅನ್ ಏರಿಯಾ. ಇದು ಗೊತ್ತು ತಾನೆ? ಕ್ಲಾಸ್ 7th 8th ಏರಿಯಾ ಬಗ್ಗೆ ನಿಮಗೆ ಬೇಸಿಕ್ ಆಗಿ ನಾಲೆಡ್ಜ್ ಇದೆ. ಓಕೆ, ಈಗ ಏರಿಯಾ ಬಗ್ಗೆ ಮಾತಾಡಬೇಕಾದ್ರೆ ನಾನೇನು ಹೇಳಿದೆ? ಇವಾಗ ತಾನೇ ಒಂದು ಸ್ಟೇಟ್ಮೆಂಟ್ ಕೊಟ್ಟೆ, ಇವೆರಡೂ ಫಿಗರ್ಸ್ಗಳು ಕಾನ್ಗ್ರೆಂಟ್ ಅಂತ ಆದರೆ ಇವುಗಳ ಏರಿಯಾ ಈಕ್ವಲ್ ಇರುತ್ತೆ ಅಂತ. ಸರಿ ಇರ್ಬೋದು, ಇರುತ್ತೆ. ಯಾಕೆಂದರೆ ಬಿಕಾಸ್ ಎರಡೂ ಕೂಡ ಓವರ್ಲ್ಯಾಪ್ ಆಗ್ತಿದೆ. ಹಾಗಿದ್ರೆ ಒಳಗಡೆ ಇರ್ತಕ್ಕಂಥ ಏರಿಯಾ, ಇದು ಅಕ್ಯುಪೈ ಮಾಡಿರುವಂಥ ಏರಿಯಾ ಸೇಮ್ ಇರಲೇಬೇಕು, ಓವರ್ಲ್ಯಾಪ್ ಆಗ್ತಿದೆ ಅಂದರೆ ಒಪ್ತೀನಿ. ದಿಸ್ ಸ್ಟೇಟ್ಮೆಂಟ್ ಈಸ್ ಟ್ರೂ. ಈಗ ನಾನು ನಿಮಗೆ ಇನ್ನೊಂದು ಪ್ರಶ್ನೆ ಕೇಳ್ತೀನಿ. ವಾಟ್ ಇಫ್ ಐ ಆಸ್ಕ್ ರಿಗಾರ್ಡಿಂಗ್ ಕನ್ವರ್ಸ್ ಆಫ್ ದಿಸ್ ಸ್ಟೇಟ್ಮೆಂಟ್? ಈ ಸ್ಟೇಟ್ಮೆಂಟ್ನ ಕನ್ವರ್ಸ್ ಬಗ್ಗೆ ಮಾತಾಡ್ರಿ ಅಂತ ಕೇಳಿದರೆ ನೀವೇನು ಹೇಳ್ತೀರಿ ಉತ್ತರ? ಇದ್ರ ಕನ್ವರ್ಸ್ ಅಂದರೆ ಏನು? ಇದ್ರ ಉಲ್ಟಾ ಅಂದರೆ ಏನು? ಟೂ ಫಿಗರ್ಸ್ A and B ಆರ್ ಕಾನ್ಗ್ರೆಂಟ್. ಏರಿಯಾಸ್ ಯಾವುದಾದ್ರೂ 2 ಫಿಗರ್ಸ್ ಕಾನ್ಗ್ರೆಂಟ್ ಆಗಿದ್ದರೆ ಅವುಗಳ ಏರಿಯಾ ಸೇಮ್ ಅಂತ ಹೇಳಿದೆ. ಕನ್ವರ್ಸ್ ಅಂದರೆ ಏನು? ಯಾವುದಾದ್ರೂ 2 ಫಿಗರ್ಸ್ಗಳ ಏರಿಯಾ ಈಕ್ವಲ್ ಇದ್ದರೆ ದೆನ್ ದೇ ಆರ್ ಕಾನ್ಗ್ರೆಂಟ್ ಅಂತ. ಒಪ್ತೀರಾ ಈ ಮಾತನ್ನು? ಒಪ್ತೀರಾ? ಇರ್ಬೋದೇನೋ ಮ್ಯಾಮ್ ಅಂತ ಅಂದ್ಕೋಬೋದು, ಆದರೆ ದಿಸ್ ಇಸ್ ನಾಟ್ ಟ್ರೂ. ಇಲ್ಲಿ ಬರಿತೀನಿ, ಬಟ್ ದ ಕನ್ವರ್ಸ್ ಆಫ್ ದಿಸ್ ಸ್ಟೇಟ್ಮೆಂಟ್, ದ ಕನ್ವರ್ಸ್ ಆಫ್ ದಿಸ್ statement is not true. Okay, converse of this statement is not true. ಹೆಂಗೆ? ಅದ್ಯಾಕೆ? ಅದು ಹೆಂಗೆ ಹೇಳ್ತೀರಿ ನೀವು ಅಂತ ನಿಮ್ಮ ತಲೆಯಲ್ಲಿ ಬರ್ಬೋದು ಪ್ರಶ್ನೆ. ಓಕೆ, ಸರಿ. ಈಗ ನೋಡ್ರಿ, ಇವೆರಡು ಚಿತ್ರನ ನೋಡ್ರಿ. ಏನಿವೆರಡು? ನೋಡಿದ ತಕ್ಷಣ ಹೇಳ್ತೀರಿ ದಿಸ್ ಇಸ್ ಅ ರೆಕ್ಟ್ಯಾಂಗಲ್, ದಿಸ್ ಇಸ್ ಅ ಸ್ಕ್ವಯರ್ ಅಂತ, ಹೌದಾ? ಓಕೆ, ನಿಮಗೆ ಇಲ್ಲಿ ಏನು ಕೊಟ್ಟಾರೆ? ಲೆಂತ್ ಬ್ರೆಡ್ತ್ಗಳ ವ್ಯಾಲ್ಯೂ ಕೊಟ್ಟಾರೆ ರೆಕ್ಟ್ಯಾಂಗಲಲ್ಲಿ, ಸ್ಕ್ವಯರಲ್ಲಿ ಸೈಡ್ಗಳ ವ್ಯಾಲ್ಯೂ ಕೊಟ್ಟಾರೆ. ಒಂದು ಸೈಡ್ ಗೊತ್ತಾದರೆ ಮುಗೀತು. ಓಕೆ, ಸೊ ವಾಟ್ ಈಸ್ ದ ಏರಿಯಾ ಆಫ್ ದ ರೆಕ್ಟ್ಯಾಂಗಲ್? ಲೆಂತ್ ಇಂಟು ಬ್ರೆಡ್ತ್. ವಾಟ್ ಈಸ್ ದ ಏರಿಯಾ ಆಫ್ ದ ಸ್ಕ್ವಯರ್? ಸೈಡ್ ಸ್ಕ್ವಯರ್, ಹೌದಾ? ಏರಿಯಾ ಎಷ್ಟು?
ಸೈಡ್ ಸ್ಕ್ವೇರ್. ಇಲ್ಲಿ ಏರಿಯಾ ಎಷ್ಟು? ಲೆಂತ್ ಇಂಟು ಬ್ರೆಡ್ತ್. ಓಕೆ, ವಾಟ್ ಈಸ್ ದ ಲೆಂತ್ ಹಿಯರ್? ಲೆಂತ್ ಎಷ್ಟಿದೆ? 9 ಇದೆ. ಓಕೆ, ಬ್ರೆಡ್ತ್ ಎಷ್ಟಿದೆ? 4 ಇದೆ. ದಟ್ ಈಸ್ 36 ಸೆಂಟಿಮೀಟರ್ ಸ್ಕ್ವೇರ್. ಓಕೆ, ಹಿಯರ್ ವಾಟ್ ಈಸ್ ದ ಸೈಡ್? 6. 6 ಸ್ಕ್ವೇರ್ ಇಸ್ ಈಕ್ವಲ್ ಟು 36 ಸೆಂಟಿಮೀಟರ್ ಸ್ಕ್ವೇರ್. ಎಷ್ಟು ಬಂತು ಹಾಗಿದ್ರೆ? ಇಲ್ಲಿ 36 ಬಂತು, ಇಲ್ಲಿನೂ 36 ಬಂತು. ಹೌದಾ? ಎರಡೂ ಫಿಗರ್ಗಳ ಏರಿಯಾ 36 ಸ್ಕ್ವೇರೇ ಬಂತು. ಸರಿ, ಆದರೆ ಇವೆರಡು ಕಾನ್ಗ್ರೆಂಟ್ ಆಗುತ್ತಾ? ಆಗಲ್ಲ. ಯಾಕೆ? ಬಿಕಾಸ್ ಇಟ್ ಈಸ್ ಸ್ಕ್ವೇರ್, ಇಟ್ ಈಸ್ ಎ ರೆಕ್ಟ್ಯಾಂಗಲ್. ಎರಡೂ ಫಿಗರ್ಗಳ ಶೇಪ್ ಹಾಗೆ ಸೈಜ್ಗಳು ಸೇಮ್ ಇದ್ರೆ ಮಾತ್ರ ಕಾನ್ಗ್ರೆಂಟ್ ಅನ್ನೋದು. ಆದರೆ ಇವೆರಡರ ಏರಿಯಾ ಸೇಮ್ ಬಂತಲ್ಲ, ಹೌದೋ ಅಲ್ವೋ? ಅದಕ್ಕೆ ಹೇಳಿದ್ದು, ಯಾವುದಾದ್ರೂ ಎರಡು ಫಿಗರ್ಗಳು ಕಾನ್ಗ್ರೆಂಟ್ ಆಗಿದ್ರೆ ಅವುಗಳ ಏರಿಯಾ ಸೇಮ್ ಇರುತ್ತೆ. ಆದರೆ ಯಾವುದಾದ್ರೂ ಎರಡು ಫಿಗರ್ಗಳ ಏರಿಯಾ ಸೇಮ್ ಇದ್ದಾಗ, ಕನ್ಫ್ಯೂಸ್ ಆಗಬೇಡ್ರಿ, ಏರಿಯಾ ಸೇಮ್ ಇದ್ದರೆ ಕಾನ್ಗ್ರೆಂಟ್ ಇರಲೇಬೇಕು ಅಂತ ಏನೂ ಇಲ್ಲ. ಏರಿಯಾ ಸೇಮ್ ಇರ್ಬೋದಷ್ಟೇ, ಬಟ್ ವಿ ಕೆನಾಟ್ ಕನ್ಕ್ಲೂಡ್ ದೇ ಆರ್ ಕಾನ್ಗ್ರೆಂಟ್. ಇಷ್ಟು ಅರ್ಥ ಆಯ್ತಾ? ಓಕೆ, ಗಾಟ್ ಇಟ್. ಏರಿಯಾದ ಬಗ್ಗೆ ನಿಮಗೆ ಒಂದು ಕ್ಲಾರಿಟಿ ಸಿಕ್ತಲ್ಲ? ಓಕೆ, ಸರಿ, ಈಗ ಮುಂದೆ ಹೋಗೋಣ. ಹಾಂ, ಈಗ ನೋಡಿ, ಈ ಒಂದು ಚಿತ್ರನ ಗಮನಿಸ್ರಿ. ಹೇಗಿದೆ ಇದು? ನೋಡಿ, ಬೇಸಿಕಲಿ ಇಲ್ಲಿ ಒಂದು ಹಾರಿಜೆಂಟಲ್ ಲೈನ್ ಹೊಂದಿರೋ ಅಂಥದ್ದು ಒಂದು ಪಾರ್ಟ್, ಹೌದಾ? ಇದು ಒಂದು ಪಾರ್ಟ್. ದೆನ್ ಈ ಕಡೆಗೆ ಇದು ಪೂರ್ತಿ ಸರ್ಕಲ್ ಅಲ್ಲ, ಹೌದಾ? ಸರ್ಕಲ್ ಆಗಿಲ್ಲ. ಇದೊಂದು ಪಾರ್ಟ್ ಅಂದರೆ ವರ್ಟಿಕಲ್ ಲೈನ್ ಹೊಂದಿರುವಂಥದ್ದು ಒಂದು ಪ್ಲೇನಾರ್ ರೀಜನ್, ಇದೊಂದು ಪ್ಲೇನಾರ್ ರೀಜನ್. ಓಕೆ, ಅರ್ಥ ಆಗ್ತಿದಾ? ಸೊ ಪ್ಲೇನಾರ್ ರೀಜನ್ ಅಂದರೆ ಏನು? ಇದಿಷ್ಟು ಪ್ಲೇನಲ್ಲಿ ಇರ್ತಕ್ಕಂಥ ರೀಜನ್ನ ಕವರ್ ಮಾಡಿರೋವಂಥದ್ದು ಈ ಭಾಗ. ಓಕೆ, ವರ್ಟಿಕಲ್ ಲೈನ್ಸಿಂದ ಕವರ್ ಮಾಡಿರೋವಂಥ ಭಾಗನ ಕ್ಯೂ ಇಂದ ಡಿನೋಟ್ ಮಾಡಿದ್ದಾರೆ, ಹಾರಿಜೆಂಟಲ್ ಲೈನಿಂದ ಕವರ್ ಮಾಡಿರೋವಂಥ ಭಾಗನ ಪಿ ಇಂದ ಡಿನೋಟ್ ಮಾಡಿದ್ದಾರೆ. ಈಗ ಈ ಎರಡೂ ಫಿಗರ್ಗಳು ಜಾಯ್ನ್ ಆಗಿ ಫಿಗರ್ ಟಿ ಏನಿದೆಯಲ್ಲ ಇದನ್ನು ಫಾರ್ಮ್ ಮಾಡಿದೆ, ಫಿಗರ್ ಟಿ. ಅರ್ಥ ಆಯ್ತಾ? ಗಾಟ್ ಇಟ್. ಸರಿ, ಇಷ್ಟನ್ನ ಇವಾಗ ಅಬ್ಸರ್ವ್ ಮಾಡಿದ್ರ? ಈಗ ಮುಂದೆ ಹೋಗೋಣ. ಏನು ಅಬ್ಸರ್ವ್ ಮಾಡಿದ್ವಿ? You may observe that planar region formed by figure T is made up of two planar regions formed by figures P and Q. You can easily see that. ಇವಾಗ ತಾನೇ ನೋಡಿದ್ವಿ, ಹೌದಾ? ಫಿಗರ್ ಟಿ ಏನಿತ್ತಲ್ಲ, ಇದು ಫಿಗರ್ ಟಿ ಈಸ್ ಮೇಡ್ ಅಪ್ ಆಫ್ ದ ಟೂ ಪ್ಲೇನಾರ್ ರೀಜನ್ಸ್ ಪಿ ಮತ್ತು ಕ್ಯೂ ಅಲ್ವಾ? ಸರಿ, ಏರಿಯಾ ಆಫ್ ಫಿಗರ್ ಟಿ ಇಸ್ ಈಕ್ವಲ್ ಟು ಏರಿಯಾ ಆಫ್ ಫಿಗರ್ ಪಿ ಪ್ಲಸ್ ಏರಿಯಾ ಆಫ್ ಫಿಗರ್ ಕ್ಯೂ. ಹೌದು ತಾನೆ? ಅದೇ ಅಲ್ಲಿರೋದು. ಸರಿ, ಮುಂದೆ ಏರಿಯಾ ಆಫ್ ಫಿಗರ್ ಈಸ್ ಎ ನಂಬರ್ ಇನ್ ಸಮ್ ಯೂನಿಟ್ ಅಸೋಸಿಯೇಟೆಡ್ ವಿತ್ ದ ಪಾರ್ಟ್ ಆಫ್ ದ ಪ್ಲೇನ್ ಎನ್ಕ್ಲೋಸ್ಡ್ ಬೈ ದ ಫಿಗರ್ ವಿತ್ ದ ಫಾಲೋಯಿಂಗ್ ಟೂ ಪ್ರಾಪರ್ಟೀಸ್. ಹಾಗಿದ್ರೆ ಏರಿಯಾನ ನಾವು ಈ ಒಂದು ಕೇಸಲ್ಲಿ ಯಾವ ರೀತಿ ಡಿಫೈನ್ ಮಾಡೋದು ಅಂತ ನೋಡೋಣ. ಇಫ್ ಎ ಆ್ಯಂಡ್ ಬಿ ಆರ್, ಫಸ್ಟ್ ಒನ್, ಇಫ್ ಎ ಆ್ಯಂಡ್ ಬಿ ಆರ್ ಟು ಕಾನ್ಗ್ರೆಂಟ್ ಫಿಗರ್ಸ್, ದೆನ್ ಏರಿಯಾ ಆಫ್ ಎ ವಿಲ್ ಬಿ ಈಕ್ವಲ್ ಟು ಏರಿಯಾ ಆಫ್ ಫಿಗರ್ ಬಿ. ಹೌದು ತಾನೆ? ಇದು ನಾವು ನೋಡಿವಿ, ಇದನ್ನು ನಾವು ಅಬ್ಸರ್ವ್ ಮಾಡಿದ್ದೀವಿ ಆಲ್ರೆಡಿ, ಹೌದಾ? ಫಸ್ಟ್ ಫಿಗರಲ್ಲೇ ಇತ್ತು. ಏರಿಯಾ ಆಫ್ ಫಿಗರ್ ಎ ವಿಲ್ ಬಿ ಈಕ್ವಲ್ ಟು ಏರಿಯಾ ಆಫ್ ಫಿಗರ್ ಬಿ. ಯಾವಾಗ? ವೆನ್ ದೇ ಆರ್ ಕಾನ್ಗ್ರೆಂಟ್ ಫಿಗರ್ಸ್. ಓಕೆ, ಸರಿ. ಈಗ ಕಾನ್ಗ್ರೆಂಟ್ ಇದ್ದಾಗ ಓವರ್ಲ್ಯಾಪ್ ಆಗುತ್ತೆ, ಕಾನ್ಗ್ರೆಂಟ್ ಇಲ್ಲ ಅಂದರೆ ದೇ ಡೋಂಟ್ ಓವರ್ಲ್ಯಾಪ್. ಹಾಗಿದ್ರೆ ಅಂಥ ಕೇಸಲ್ಲಿ ಏನಾಗುತ್ತೆ? ಅದೇ ಸೆಕೆಂಡ್ ಕೇಸ್. ಸೆಕೆಂಡ್ ಕೇಸ್, ಇಫ್ ಎ ಪ್ಲೇನಾರ್ ರೀಜನ್ ಫಾರ್ಮ್ಡ್ ಬೈ ಎ ಫಿಗರ್ T is made up of two non-overlapping planar regions formed by figures P and Q, then area of T is equal to area of P plus area of Q. ಇವಾಗ ಏನನ್ನ ಅಬ್ಸರ್ವ್ ಮಾಡಿದ್ವೋ ಅದನ್ನೇ ಇಲ್ಲಿ ಕೊಟ್ಟಾರೆ. ಏರಿಯಾ ಆಫ್ ಟಿ ಹೇಗಾಯಿತು? ಕಂಪ್ಲೀಟ್ ಏರಿಯಾ. ಇದರ ಏರಿಯಾ ಅಂದರೆ ಇದಿಷ್ಟು, ಅಂದರೆ ಏರಿಯಾ ಆಫ್ ದಿಸ್ ಪಾರ್ಟ್ ಪಿ, ಏರಿಯಾ ಆಫ್ ದಿಸ್ ಪಾರ್ಟ್ ಕ್ಯೂ, ಎರಡು ಆ್ಯಡ್ ಆಗಿ ಕಂಪ್ಲೀಟ್ ಏರಿಯಾ ಟಿ ಬಂತು. ದಿಸ್ ಈಸ್ ಇನ್ ಕೇಸ್ ಆಫ್ ನಾನ್ ಓವರ್ಲ್ಯಾಪಿಂಗ್ ಫಿಗರ್ಸ್. ಎರಡು ಓವರ್ಲ್ಯಾಪ್ ಆಗ್ತವ ಇವೆರಡು, ಪಿ ಮತ್ತು ಕ್ಯೂ? ಇಲ್ಲ. ಆದರೆ ಎರಡು ಜಾಯ್ನ್ ಆಗಿ ಒಂದು ಏರಿಯಾ ತಂದು ಕೊಟ್ಟಿದೆ, ಯಾವುದಕ್ಕೆ? ಟಿಗೆ. ಓಕೆ, ಅರ್ಥ ಆಯ್ತಾ? ಸರಿ, ಈಗ ನೆಕ್ಸ್ಟ್ ಕಾನ್ಸೆಪ್ಟ್ ಕಡೆಗೆ ಹೋಗೋಣ. ಸೊ ಫಿಗರ್ಸ್ ಆನ್ ದ ಸೇಮ್ ಬೇಸ್ ಆ್ಯಂಡ್ ಬಿಟ್ವೀನ್ ದ ಸೇಮ್ ಪ್ಯಾರಲಲ್ಸ್. ಏನು? ಫಿಗರ್ಸ್ ಆನ್ ದ ಸೇಮ್ ಬೇಸ್ ಆ್ಯಂಡ್ ಬಿಟ್ವೀನ್ ದ ಸೇಮ್ ಪ್ಯಾರಲಲ್ಸ್. ಸರಿ, ಈ ಒಂದು 4 ಫಿಗರ್ಗಳೇನಿದಾವಲ್ಲ, ಚಿತ್ರಗಳನ್ನು, ಇವುಗಳನ್ನು ಗಮನಿಸ್ತಾ ಬನ್ನಿ. ವಾಟ್ ಯು ವಿಲ್ ಅಬ್ಸರ್ವ್? ನಿಮಗೇನು ಅರ್ಥ ಆಗುತ್ತೆ ಇಲ್ಲಿ ನೋಡಿ. ಮೊದಲನೇದನ್ನು ಅಬ್ಸರ್ವ್ ಮಾಡಿರಿ. ವಾಟ್ ಯು ವಿಲ್ ಅಬ್ಸರ್ವ್? ಏನು ಗೊತ್ತಾಯ್ತು ನಿಮಗೆ ಅಂದರೆ, ಎ ಬಿ ಸಿ ಡಿ ಇಸ್ ಎ ಟ್ರೆಪಿಸಿಯಮ್. ಹೌದಾ?
ಎ ಬಿ ಸಿ ಡಿ ಈಸ್ ಎ ಟ್ರೆಪಿಸಿಯಮ್. ಹೌದು. ಹಾಗೆ ದೆನ್ ಈ ಕಡೆ ಹಿಯರ್ ಇ ಎಫ್ ಸಿ ಡಿ ಈಸ್ ಎ ಪ್ಯಾರಲೆಲೋಗ್ರಾಮ್. ಒಪ್ತೀರಾ? ಎ ಬಿ ಸಿ ಡಿ ಈಸ್ ಎ ಟ್ರೆಪಿಸಿಯಮ್, ಇ ಎಫ್ ಸಿ ಡಿ ಈಸ್ ಎ ಪ್ಯಾರಲೆಲೋಗ್ರಾಮ್. ಓಕೆ, ಹೌದು. ಆದರೆ ಇಲ್ಲಿ ವಿಷಯ ಏನು ಅಂದರೆ ಬೋತ್ ಟ್ರೆಪಿಸಿಯಮ್ ಅಂಡ್ ಪ್ಯಾರಲೆಲೋಗ್ರಾಮ್ ಎರಡೂ ಕೂಡ ಇಲ್ಲಿ ಕಾಮನ್ ಬೇಸನ್ನು ಹೊಂದಿದೆ. ಯಾವುದದು? ಡಿ ಸಿ. ಓಕೆ, ಸೊ ಡಿ ಸಿ ಅನ್ನುವಂಥ ಬೇಸ್ ಮೇಲೆ ಈ ಒಂದು ಟ್ರೆಪಿಸಿಯಮ್ ಹಾಗೆ ಪ್ಯಾರಲೆಲೋಗ್ರಾಮ್ ಎರಡೂ ಕೂಡ ನಿಂತಿದೆ. ಹಾಗಿದ್ರೆ ಇಲ್ಲಿ ಕಾಮನ್ ಬೇಸ್ ಯಾವುದು? ಕಾಮನ್ ಬೇಸ್ ಯಾವುದು? ದಟ್ ಈಸ್ ಡಿ ಸಿ. ಅರ್ಥ ಆಯ್ತಾ? ಕಾಮನ್ ಬೇಸ್ ಯಾವುದು? ಡಿ ಸಿ. ಆಲ್ ರೈಟ್. ನೆಕ್ಸ್ಟು ಈ ಕಡೆ ಬನ್ನಿ. ಇಲ್ಲೇನದೆ? ಹಿಯರ್ ಯು ಆರ್ ಹ್ಯಾವಿಂಗ್ ಎ ಪ್ಯಾರಲೆಲೋಗ್ರಾಮ್ ಪಿ ಕ್ಯೂ ಆರ್ ಎಸ್ ಒಂದು, ಇನ್ನೂ ಒಂದು ಪ್ಯಾರಲೆಲೋಗ್ರಾಮ್ ಇದೆ ಎಮ್ ಎನ್ ಆರ್ ಎಸ್. ಹೌದಾ? ಅಂದರೆ ಎಸ್, ಎಕ್ಸಾಕ್ಟ್ಲಿ ಇಲ್ಲಿ ಕೂಡ ಅಷ್ಟೇ ಸೇಮ್ ಬೇಸನ್ನು ನಾವು ಕಾಣ್ತೀವಿ. ಎಸ್ ಆರ್ ಪಿ ಕ್ಯೂ ಆರ್ ಎಸ್ ಅಲ್ಲೂ ಇದೆ, ಎಮ್ ಎನ್ ಆರ್ ಎಸ್ ಅಲ್ಲೂ ಇದೆ. ಅಂದರೆ ದಿಸ್ ಈಸ್ ದ ಕಾಮನ್ ಬೇಸ್. ಯಾವುದು? ಎಸ್ ಆರ್ ಈಸ್ ದ ಕಾಮನ್ ಬೇಸ್. ಓಕೆ, ಕಾಮನ್ ಬೇಸ್ ಯಾವುದಿಲ್ಲಿ? ಕಾಮನ್ ಬೇಸ್ ಇಸ್ ಈಕ್ವಲ್ ಟು ಎಸ್ ಆರ್. ಅರ್ಥ ಆಗ್ತಿದ್ದಲ್ಲ? ಸೊ ಕಾಮನ್ ಬೇಸ್ ಅಂದರೆ ಎರಡೂ ಪ್ಯಾರಲೆಲೋಗ್ರಾಮ್ಗಳು ಕೂಡ ದೇ ಆರ್ ಸ್ಟ್ಯಾಂಡಿಂಗ್ ಆನ್ ದ ಸೇಮ್ ಬೇಸ್ ಎಸ್ ಆರ್. ಇಲ್ಲಿ ಟ್ರೆಪಿಸಿಯಮ್ ಹಾಗೆ ಪ್ಯಾರಲೆಲೋಗ್ರಾಮ್ ಎರಡೂ ಕೂಡ ಒಂದೇ ಬೇಸ್, ಕಾಮನ್ ಬೇಸಲ್ಲಿ ನಿಂತಿದೆ. ದಟ್ ಈಸ್ ಡಿ ಸಿ. ಓಕೆ, ಇಷ್ಟು ಅರ್ಥ ಆಯ್ತಾ? ಈಗ ಇದನ್ನು ಗಮನಿಸ್ರಿ. ಯು ವಿಲ್ ಗೆಟ್ 2 ಟ್ರಯಾಂಗಲ್ಸ್ ಹಿಯರ್. ಹೌದಾ? ನಿಮಗೆ ಇಲ್ಲಿ 2 ಟ್ರಯಾಂಗಲ್ ಸಿಗುತ್ತೆ. ಯಾವುದು? ಟ್ರಯಾಂಗಲ್ ಎ ಬಿ ಸಿ. ಹೌದಾ? ಟ್ರಯಾಂಗಲ್ ಎ ಬಿ ಸಿ. ಇನ್ನೊಂದು ಟ್ರಯಾಂಗಲ್ ದಟ್ ಈಸ್ ಟ್ರಯಾಂಗಲ್ ಬಿ ಡಿ ಸಿ. ಓಕೆ, ಈ ಎರಡೂ ಟ್ರಯಾಂಗಲ್ಗಳು ಕೂಡ ಸೇಮ್ ಬೇಸ್ ಮೇಲೆ ನಿಂತಿದೆ. ಹೌದಾ? ಬೇಸ್ ಆರ್ ಕಾಮನ್. ಸೊ ಕಾಮನ್ ಬೇಸ್ ಏನಿಲ್ಲಿ? ಕಾಮನ್ ಬೇಸ್ ಇಸ್ ಈಕ್ವಲ್ ಟು ಬಿ ಸಿ. ಒಪ್ತೀರಾ? ಕರೆಕ್ಟ್ ಅಲ್ವಾ? ಅರ್ಥ ಆಗ್ತಿದೆಯಲ್ಲ? ಬೇಸ್ ಅಂದರೆ ಎರಡರಲ್ಲೂ ಕಾಮನ್ ಇರ್ತಕ್ಕಂಥ ಒಂದು ಸೈಡನ್ನು ಇಲ್ಲಿ ಬೇಸ್ ಆಗಿ ತಗೊಳ್ತೀವಿ. ಇಲ್ಲಿ ಡಿ ಸಿ ಇಸ್ ದ ಕಾಮನ್ ಬೇಸ್, ಇಲ್ಲಿ ಎಸ್ ಆರ್ ಇಸ್ ದ ಕಾಮನ್ ಬೇಸ್, ಇಲ್ಲಿ ಬಿ ಸಿ ಇಸ್ ದ ಕಾಮನ್ ಬೇಸ್. ಓಕೆ, ಇನ್ನು ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಇಲ್ಲಿ ಅಬ್ಸರ್ವ್ ಮಾಡಿರಿ ಏನೇನಿದೆ ಇಲ್ಲಿ. ಹಿಯರ್ ಒಂದು ಪ್ಯಾರಲೆಲೋಗ್ರಾಮ್ ಇದೆ ಎ ಬಿ ಸಿ ಡಿ. ಓಕೆ, ಎ ಬಿ ಸಿ ಡಿ ಇಸ್ ಎ ಪ್ಯಾರಲೆಲೋಗ್ರಾಮ್. ಅಟ್ ದ ಸೇಮ್ ಟೈಮ್ ಅದ್ರ ಜೊತೆಗೆ ಹೊಂದ್ಕೊಂಡಿರೋವಂಥದ್ದು ಒಂದು ಟ್ರಯಾಂಗಲ್. ಹೌದಾ? ಯಾವುದದು? ಟ್ರಯಾಂಗಲ್ ಪಿ ಸಿ ಡಿ. ಈ ಟ್ರಯಾಂಗಲ್ ಪಿ ಸಿ ಡಿ ಹಾಗೆ ಪ್ಯಾರಲೆಲೋಗ್ರಾಮ್ ಎ ಬಿ ಸಿ ಡಿಯಲ್ಲಿ ಕಾಮನ್ ಬೇಸ್ ಯಾವುದು? ಡಿ ಸಿ. ಹೌದಾ? ಕಾಮನ್ ಬೇಸ್ ಯಾವುದು? ಕಾಮನ್ ಬೇಸ್ ಈಸ್ ಡಿ ಸಿ. ಅರ್ಥ ಆಯ್ತಾ? ಕಾಮನ್ ಬೇಸ್ ಈಸ್ ಡಿ ಸಿ. ಅರ್ಥ ಆಗ್ತಿದೆಯಲ್ಲ? ಬೇಸ್ ಬಗ್ಗೆ ನಾವು ಮಾತಾಡಿದಾಗ ಕಾಮನ್ ಬೇಸ್ ಅಂದರೆ ಈ ರೀತಿಯಾಗಿ ಇರುತ್ತೆ. ಎರಡರಲ್ಲೂ ಕಾಮನ್ ಆಗಿ ಇರುವಂಥ ಸೈಡನ್ನು ಬೇಸ್ ಅಂತ ಹೇಳಿ ತಗೊಳ್ತೀವಿ. ಓಕೆ, ಎರಡೂ ಚಿತ್ರಗಳಲ್ಲಿ ಎರಡೂ ಟ್ರಯಾಂಗಲ್ಗಳು ಒಂದರಲ್ಲೇ ಹೊಂದ್ಕೊಂಡಿರುತ್ತೆ. ಒಂದು ಏನದು ಟ್ರಯಾಂಗಲ್ಲು, ಇನ್ನೊಂದು ಪ್ಯಾರಲೆಲೋಗ್ರಾಮ್, ಎರಡೂ ಒಂದರಲ್ಲೇ ಇರುತ್ತೆ. ಈ ಕಡೆ ಟ್ರೆಪಿಸಿಯಮು ಪ್ಯಾರಲೆಲೋಗ್ರಾಮ್. ವೆನ್ ದೇ ಆರ್ ಸ್ಟ್ಯಾಂಡಿಂಗ್ ಆನ್ ದ ಸೇಮ್ ಲೈನ್ ಅದನ್ನು ಬೇಸ್ ಅಂತ ಹೇಳಿ ತಗೊಳ್ತೀವಿ. ಇಷ್ಟ ಅರ್ಥ ಆಯ್ತಾ? ಓಕೆ, ಸರಿ. ಈಗ ನೆಕ್ಸ್ಟ್ ಈ ಒಂದು ಚಿತ್ರಗಳನ್ನು ಗಮನಿಸ್ರಿ. ವಾಟ್ ಯು ಆರ್ ಅಬ್ಸರ್ವಿಂಗ್ ಹಿಯರ್. ಇಲ್ಲಿ ನೋಡಿ, ಹಿಯರ್ ಆಲ್ಸೋ ವಿ ಆರ್ ಹ್ಯಾವಿಂಗ್ ಎ ಬಿ ಸಿ ಡಿ ಈಸ್ ಎ ಟ್ರೆಪಿಸಿಯಮ್. ಕರೆಕ್ಟ್ ಅಲ್ವಾ? ಎ ಬಿ ಸಿ ಡಿ ಈಸ್ ಎ ಟ್ರೆಪಿಸಿಯಮ್. ಅದರ ಜೊತೆಯಲ್ಲಿ ಇಲ್ಲಿ ಇನ್ನೊಂದು ಚಿತ್ರ ಇದೆ, ದಟ್ ಈಸ್ ನಥಿಂಗ್ ಬಟ್ ಎ ಪ್ಯಾರಲೆಲೋಗ್ರಾಮ್. ಇ ಎಫ್ ಸಿ ಡಿ ಈಸ್ ಎ ಪ್ಯಾರಲೆಲೋಗ್ರಾಮ್. ಸೊ ಟ್ರೆಪಿಸಿಯಮ್ ಹಾಗೆ ಪ್ಯಾರಲೆಲೋಗ್ರಾಮ್ ಬೋತ್ ಆರ್ ಸ್ಟ್ಯಾಂಡಿಂಗ್ ಆನ್ ದ ಸೇಮ್ ಬೇಸ್. ಯಾವುದು? ಸಿ ಡಿ. ಯಾವುದು? ಕಾಮನ್ ಬೇಸ್ ಈಸ್ ಈಕ್ವಲ್ ಟು ಸಿ ಡಿ. ಅರ್ಥ ಆಗ್ತಿದೆಯಲ್ಲ? ಕಾಮನ್ ಬೇಸ್ ಸಿ ಡಿ. ಅಷ್ಟೇ ಅಲ್ಲದೆ ಇಲ್ಲಿ ಇನ್ನೊಂದು ವಿಷಯ ನಾವು ಗಮನಿಸ್ತೀವಿ. ಅದೇನು ನೋಡಿ, ಈ ಸಿ ಡಿ ಏನಿದೆಯಲ್ಲ ಎ ಬಿಗೆ ಪ್ಯಾರಲೆಲ್ಲು. ಹಾಗೆ ಈ ಎ ಬಿ ಏನಿದೆಯಲ್ಲ ದಿಸ್ ಲೈನ್ ಈಸ್ ಎಕ್ಸ್ಟೆಂಡೆಡ್. ಹೌದಾ? ಸಿ ಡಿಗೆ ಎ ಬಿ ಪ್ಯಾರಲೆಲ್. ಯಾಕೆ? ಬಿಕಾಸ್ ವಿ ನೋ ದಟ್ ಇನ್ ಟ್ರೆಪಿಸಿಯಮ್ ಒನ್ ಪೇರ್ ಆಫ್ ಪ್ಯಾರಲೆಲ್ ಸೈಡ್ಸ್ ವಿಲ್ ಬಿ ದೇರ್. ಹೌದಾ? ಟ್ರೆಪಿಸಿಯಮ್ ಒಳಗೆ ಒಂದು ಪ್ಯಾರಲೆಲ್ ಸೈಡ್ಸ್ಗಳ ಪೇರ್ ಇರುತ್ತೆ. ಅದು ಯಾವುದು? ಡಿ ಸಿ ಮತ್ತು ಎ ಬಿ. ಈ ಎ ಬಿ ಏನಿದೆಯಲ್ಲ, ಈ ಎ ಬಿ ಡಿ ಸಿಗೆ ಪ್ಯಾರಲೆಲ್ ಆದರೆ ದಿಸ್ ಕಂಪ್ಲೀಟ್ ಲೈನ್ ಏನಿದೆ ಅಲ್ಲ ಅದು ಡಿ ಸಿಗೆ ಪ್ಯಾರಲೆಲ್ ಇರುತ್ತೆ. ಇದರ ಅರ್ಥ ಏನು?
ಎ ಎಫ್ ಈಸ್ ಪ್ಯಾರಲೆಲ್ ಟು ಸಿ ಡಿ. ಎ ಎಫ್ ಈಸ್ ಪ್ಯಾರಲೆಲ್ ಟು ಡಿ ಸಿ, ಸಿ ಡಿ ಅಥವಾ ಡಿ ಸಿ. ಅರ್ಥ ಆಗ್ತಿದಾ? ಈ ಡಿ ಸಿಗೆ ಎ ಬಿ ಕೂಡ ಪ್ಯಾರಲೆಲ್, ಹಾಗೆ ಈ ಪ್ಯಾರಲೆಲೋಗ್ರಾಮ್ ಅಂತ ಬಂದಾಗ ಇ ಎಫ್ ಈಸ್ ಪ್ಯಾರಲೆಲ್ ಟು ಡಿ ಸಿ. ಹೌದಾ? ಇಟ್ ಮೀನ್ಸ್ ಕಂಪ್ಲೀಟ್ ಲೈನ್ ಎ ಎಫ್ ಏನಿದೆ ಅಲ್ಲ, ಇದು ಡಿ ಸಿಗೆ ಪ್ಯಾರಲೆಲ್ ಆದರೆ ಇದರಲ್ಲಿ ಇರ್ತಕ್ಕಂಥ ಭಾಗಗಳು ಅಂದರೆ ಇ ಎಫ್ ಈಸ್ ಆಲ್ಸೋ ಪ್ಯಾರಲೆಲ್ ಟು ಸಿ ಡಿ, ದಿಸ್ ಎ ಬಿ ಈಸ್ ಆಲ್ಸೋ ಪ್ಯಾರಲೆಲ್ ಟು ಸಿ ಡಿ. ಗಾಟ್ ಇಟ್? ಕ್ಲಾರಿಟಿ ಸಿಕ್ತಾ? ಸೊ ಈಗ ನೀವು ಇಲ್ಲೇನು ಗಮನಿಸ್ತೀರಿ ಅಂದರೆ, ಈಗ ಅಬ್ಸರ್ವ್ ಮಾಡಿರಿ, ದೀಸ್ ಟು ಅಂದರೆ ಯಾವ್ದು? ಒಂದು ಟ್ರೆಪೀಸಿಯಂ, ಇನ್ನೊಂದು ಈ ಕಡೆ ಪ್ಯಾರಲೆಲೋಗ್ರಾಮ್. ಹೌದಾ? ಪ್ಯಾರಲೆಲೋಗ್ರಾಮ್ ಹಾಗೆ ಟ್ರೆಪೀಸಿಯಂ ಎರಡು ಸೇಮ್ ಬೇಸ್ ಹೊಂದಿದೆ, ಹಾಗೆ ಬಿಟ್ವೀನ್ ದ ಸೇಮ್ ಪ್ಯಾರಲೆಲ್ಸ್ ನೋಡಿ, ಎರಡು ಸೇಮ್ ಪ್ಯಾರಲೆಲ್ ನಡುವೆ ಇದೆ. ಅರ್ಥ ಆಗ್ತಿದ್ದುದಾ? ಎರಡು ಸೇಮ್ ಪ್ಯಾರಲೆಲ್ ಲೈನ್ಸ್ಗಳ ನಡುವೆ ಎರಡು ಫಿಗರ್ಸ್ಗಳು ಇದೆ, ಎರಡು ಕ್ವಾಡ್ರಿಲ್ಯಾಟ್ರಲ್ ಸಿಗುತ್ತೆ. ಯಾವುದು? ಟ್ರೆಪೀಸಿಯಂ ಹಾಗೆ ಪ್ಯಾರಲೆಲೋಗ್ರಾಮ್. ದಿಸ್ ಇಸ್ ಪ್ಯಾರಲೆಲೋಗ್ರಾಮ್. ಹಾಗೆ ಈ ಕಡೆ ಇರುವಂಥದ್ದು ದಟ್ ಈಸ್ ಟ್ರೆಪೀಸಿಯಂ. ಗಾಟ್ ಇಟ್? ಸೊ ದೇ ಆರ್ ಆನ್ ದ ಸೇಮ್ ಬೇಸ್ ಡಿ ಸಿ. ಅಟ್ ದ ಸೇಮ್ ಟೈಮ್ ಸೇಮ್ ಪ್ಯಾರಲೆಲ್ಸ್ ಯಾವುದು? ಎ ಎಫ್ ಮತ್ತು ಸಿ ಡಿಗಳ ನಡುವೆ ಇದೆ ಎರಡೂ ಫಿಗರ್. ಇಷ್ಟ ಅರ್ಥ ಆಯ್ತಾ? ಈಗ ಎರಡನೇದ್ರ ಕಡೆ ಬರೋಣ. ಎರಡನೇದರಲ್ಲಿ ಏನು ಅರ್ಥ ಆಯಿತು? ಏನು ಸಿಗುತ್ತೆ ನಿಮಗೆ? ಹಿಯರ್ ಆಲ್ಸೋ ಯು ವಿಲ್ ಗೆಟ್ ಟೂ ಪ್ಯಾರಲೆಲೋಗ್ರಾಮ್ಸ್. ಯಾವ್ದು? ಒನ್ ಈಸ್ ಪಿ ಕ್ಯೂ ಆರ್ ಎಸ್, ಒನ್ ಈಸ್ ಪಿ ಕ್ಯೂ ಆರ್ ಎಸ್, ದೆನ್ ಒನ್ ಮೋರ್ ಈಸ್ ಎಂ ಎನ್ ಆರ್ ಎಸ್. ಹೌದಾ? ಎಂ ಎನ್ ಆರ್ ಎಸ್ ಇದೊಂದು. ಎಂ ಎನ್ ಆರ್ ಎಸ್ ಈಸ್ ಒನ್ ಪ್ಯಾರಲೆಲೋಗ್ರಾಮ್. ಪಿ ಕ್ಯೂ ಆರ್ ಎಸ್ ಈಸ್ ಒನ್ ಮೋರ್ ಪ್ಯಾರಲೆಲೋಗ್ರಾಮ್. ಹೌದಾ? ಪಿ ಕ್ಯೂ ಆರ್ ಎಸ್ ಈಸ್ ಒನ್ ಮೋರ್ ಪ್ಯಾರಲೆಲೋಗ್ರಾಮ್. ಇಲ್ಲಿ ಕಾಮನ್ ಬೇಸ್ ಯಾವುದು? ವಾಟ್ ಈಸ್ ದ ಕಾಮನ್ ಬೇಸ್ ಹಿಯರ್? ಯಾವುದು? ಎಸ್ ಆರ್. ಹೌದಾ? ಎಸ್ ಆರ್ ಈಸ್ ದ ಕಾಮನ್ ಬೇಸ್ ಫಾರ್ ಬೋತ್ ಪ್ಯಾರಲೆಲೋಗ್ರಾಮ್ ಪಿ ಕ್ಯೂ ಆರ್ ಎಸ್ ಹಾಗೆ ಎಮ್ ಎನ್ ಆರ್ ಎಸ್. ಅಷ್ಟೇ ಅಲ್ಲದೆ ನೋಡಿ, ಈ ಎಸ್ ಆರಿಗೆ ದಿಸ್ ಕಂಪ್ಲೀಟ್ ಲೈನ್ ಏನಿದೆ ಅಲ್ಲ, ಇಲ್ಲಿ ನೋಡಿ, ಈಗ ಈ ಒಂದು ಎಸ್ ಆರಿಗೆ ಕಂಪ್ಲೀಟ್ ಪಿ ಎನ್ ಈಸ್ ಪ್ಯಾರಲೆಲ್. ಯಾಕೆ ನೋಡಿ, ಪಿ ಕ್ಯೂ ಈಸ್ ಪ್ಯಾರಲೆಲ್ ಟು ಎಸ್ ಆರ್, ಅದೇ ರೀತಿ ಎಮ್ ಎನ್ ಈಸ್ ಆಲ್ಸೋ ಪ್ಯಾರಲೆಲ್ ಟು ಎಸ್ ಆರ್. ಅಂದರೆ ಈ ಕಂಪ್ಲೀಟ್ ಲೈನ್ನಲ್ಲಿ ಇರ್ತಕ್ಕಂಥ ಭಾಗಗಳು ಎಸ್ ಆರಿಗೆ ಪ್ಯಾರಲೆಲ್. ಹೌದಾ? ನಾನು ಒಂದು ಅರ್ಥದಲ್ಲಿ ಹೇಳೋದಾದರೆ, ಕಂಪ್ಲೀಟ್ ಪಿ ಎನ್ನು ಎಸ್ ಆರಿಗೆ ಪ್ಯಾರಲೆಲ್ ಆದರೆ ಇದರಲ್ಲೇ ಇರ್ತಕ್ಕಂಥ ಈ ಪಿ ಎನ್ ಅಲ್ಲೇ ಇರ್ತಕ್ಕಂಥ ಪಿ ಕ್ಯೂ ಆಗಿರ್ಬೋದು, ಎಮ್ ಎನ್ ಆಗಿರ್ಬೋದು, ಇದಕ್ಕೆ ಪ್ಯಾರಲೆಲ್ ಇದ್ದೇ ಇರುತ್ತೆ. ಅರ್ಥ ಆಗ್ತಿದ್ದದಾ? ಈ ಕಂಪ್ಲೀಟ್ ಲೈನೇ ಇದಕ್ಕೆ ಪ್ಯಾರಲೆಲ್ ಅಂದಮೇಲೆ ಇದರಲ್ಲಿ ಇರ್ತಕ್ಕಂಥ ಭಾಗಗಳು ಕೂಡ ಇದಕ್ಕೆ ಪ್ಯಾರಲೆಲ್ ಇರುತ್ತೆ. ಗಾಟ್ ಇಟ್? ಸೊ ಈಗ ಬರೀತೀನಿ ಇಲ್ಲಿ, ಎಸ್ ಆರ್ ಈಸ್ ಪ್ಯಾರಲೆಲ್ ಟು ಪಿ ಎನ್. ಇಲ್ಲಿನೂ ಅಷ್ಟೇ, ಬಿಟ್ವೀನ್ ಸೇಮ್ ಪ್ಯಾರಲೆಲ್ ಲೈನ್ಸ್ ಆ್ಯಂಡ್ ಆನ್ ದ ಸೇಮ್ ಬೇಸ್ ಎರಡು ಪ್ಯಾರಲೆಲೋಗ್ರಾಮ್ಸ್ ನಿಂತಿದೆ. ಅದಕ್ಕೆ ಕರಿತಿರೋದು ಫಿಗರ್ಸ್ ಆನ್ ದ ಸೇಮ್ ಬೇಸ್ ಆ್ಯಂಡ್ ಬಿಟ್ವೀನ್ ದ ಸೇಮ್ ಪ್ಯಾರಲೆಲ್ಸ್ ಅಂತ. ಸೇಮ್ ಪ್ಯಾರಲೆಲ್ ಲೈನ್ಸ್ಗಳ ನಡುವೆ ಇದೆ, ಅಟ್ ದ ಸೇಮ್ ಟೈಮ್ ಹ್ಯಾವಿಂಗ್ ದ ಸೇಮ್ ಬೇಸ್. ಓಕೆ? ಈಗ ನೋಡಿ, ಇದನ್ನು ನೀವು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಅರ್ಥ ಆಯ್ತಾ? ಸೇಮ್ ಬೇಸ್ ಹಾಗೆ ಸೇಮ್ ಪ್ಯಾರಲ್ಸ್, ಇದ್ರ ಮೇಲೆ ಮುಂದೆ ಥೇರಮ್ನು ಕಲಿತೀವಿ. ಬಟ್ ಬೇಸಿಕ್ ತುಂಬ ಇಂಪಾರ್ಟೆಂಟ್ ಅಲ್ವಾ? ಸೊ ಬೇಸಿಕ್ ತುಂಬ ಇಂಪಾರ್ಟೆಂಟ್. ಸೊ ಎಲ್ಲೂ ಕನ್ಫ್ಯೂಷನ್ಸ್ ಇರಬಾರ್ದು. ಇಲ್ಲಿ ಹೇಳ್ರಿ, ಇಲ್ಲಿ ಏನೇನಿದೆ ನಮಗೆ? ಎರಡು ಟ್ರಯಾಂಗಲ್ಸ್ ಇದೆ. ಯಾವ್ದಾವುದು? ಟ್ರಯಾಂಗಲ್ ಎ ಬಿ ಸಿ ಹಾಗೆ ಟ್ರಯಾಂಗಲ್ ಬಿ ಡಿ ಸಿ. ಬೋತ್ ಆರ್ ಸ್ಟ್ಯಾಂಡಿಂಗ್ ಆನ್ ದ ಸೇಮ್ ಬೇಸ್. ಕಾಮನ್ ಬೇಸ್ ಏನಿಲ್ಲಿ? ಕಾಮನ್ ಬೇಸ್ ಏನು? ಕಾಮನ್ ಬೇಸ್ ಈಸ್ ಬಿ ಸಿ. ಕರೆಕ್ಟ್ ಅಲ್ವಾ? ಕಾಮನ್ ಬೇಸ್ ಈಸ್ ಬಿ ಸಿ. ಹಾಗೆ ಇಲ್ಲಿ ನೋಡಿ, ಗಮನಿಸ್ರಿ, ಈ ಕಡೆ ಏನಿದೆ ಅಲ್ಲ ಲೈನ್, ವಾಟ್ ಈಸ್ ದಿಸ್? ದಿಸ್ ಇಸ್ ಎ ಪ್ಯಾರಲೆಲ್ ಲೈನ್. ಯಾವುದಕ್ಕೆ? ಬಿ ಸಿಗೆ ಎ ಡಿ ಪ್ಯಾರಲೆಲ್ ಇದೆ. ಎರಡು ಪ್ಯಾರಲೆಲ್ ಲೈನ್ಗಳ ನಡುವೆ ಒಳಗಡೆ ಇರ್ಬೋದು ಟ್ರಯಾಂಗಲ್ಸು. ಹೌದಾ? ಇದಕ್ಕೆ ಹೊಂದ್ಕೊಂಡಿದೆ. ಓಕೆ? ಟ್ರಯಾಂಗಲ್ಸು ಎರಡು ಪ್ಯಾರಲೆಲ್ ಲೈನ್ಗಳ ನಡುವೆ ಇದೆ. ದಟ್ ಈಸ್ ಇಂಪಾರ್ಟೆಂಟ್. ಹಾಗಿದ್ರೆ ಈ ಎರಡೂ ಟ್ರಯಾಂಗಲ್ಸ್ಗಳು ದೇ ಆರ್ ಆನ್ ದ ಸೇಮ್ ಬೇಸ್ ಅಟ್ ದ ಸೇಮ್ ಟೈಮ್ ಏನಾಗಿದೆ?
ವಾಟ್ ದೇ ಆರ್ ಹ್ಯಾವಿಂಗ್, ದೇ ಆರ್ ಬಿಟ್ವೀನ್ ದ ಸೇಮ್ ಪ್ಯಾರಲಲ್ಸ್. ಯಾವುದು? ಎ ಡಿ ಮತ್ತು ಬಿ ಸಿ. ಎ ಡಿ ಈಸ್ ಪ್ಯಾರಲಲ್ ಟು ಬಿ ಸಿ. ಯಾವ್ದ್ಯಾವುದು ಅಂತ ಅರ್ಥ ಆಯ್ತಲ್ಲ ಟ್ರಯಾಂಗಲ್ಸ್ಗಳು? ಒಂದು ಎ ಬಿ ಸಿ, ಇನ್ನೊಂದು ಯಾವುದು? ಅನದರ್ ಒನ್ ಈಸ್ ಡಿ ಬಿ ಸಿ. ಓಕೆ, ಅರ್ಥ ಆಗ್ತಿದಾ? ಆನ್ ದ ಸೇಮ್ ಬೇಸ್ ಆ್ಯಂಡ್ ಬಿಟ್ವೀನ್ ದ ಸೇಮ್ ಪ್ಯಾರಲಲ್ಸ್. ಲಾಸ್ಟ್ ಚಿತ್ರ ನೋಡೋಣ. ಏನೇನಿದೆ ಇಲ್ಲಿ? ಇಲ್ಲಿ ನಿಮಗೇನು ಸಿಗುತ್ತೆ? ಫಸ್ಟ್ ಒನ್ ಈಸ್ ಎ ಬಿ ಸಿ ಡಿ. ಎ ಬಿ ಸಿ ಡಿ ಈಸ್ ಅ ಪ್ಯಾರಲಲಗ್ರಮ್. ಹಾಗೆ ಇದಕ್ಕೆ ಹೊಂದ್ಕೊಂಡು ಒಂದು ಟ್ರಯಾಂಗಲ್ ಇದೆ. ವಿಚ್ ಒನ್? ಯಾವುದು? ಡಿ ಪಿ ಸಿ. ಹೌದಾ? ಡಿ ಪಿ ಸಿ. ಈಗ ಡಿ ಸಿ ಇಸ್ ದ ಕಾಮನ್ ಬೇಸ್. ಕಾಮನ್ ಬೇಸ್ ಇಲ್ಲಿ ಯಾವುದು? ಕಾಮನ್ ಬೇಸ್ ಈಸ್ ಡಿ ಸಿ. ಹಾಗೆ ನೋಡಿ, ಡಿ ಸಿ ಈಸ್ ಪ್ಯಾರಲಲ್ ಟು ಎ ಬಿ. ಅಂದರೆ ಈ ಕಂಪ್ಲೀಟ್ ಲೈನ್ ಎ ಪಿ ಏನಿದೆಯಲ್ಲ, ಇದಕ್ಕೆ ಡಿ ಸಿ ಪ್ಯಾರಲಲ್ ಇದೆ. ಅರ್ಥ ಆಗ್ತಿದೆಯಲ್ಲ? ದಿಸ್ ಎ ಬಿ ಈಸ್ ಎಕ್ಸ್ಟೆಂಡ್ ಆಗಿದೆ. ಅಂದರೆ ಎಲ್ಲಿ ತನಕ ಎಕ್ಸ್ಟೆಂಡ್ ಆಗಿದೆ? ಎ ಪಿ ತನಕ ಎಕ್ಸ್ಟೆಂಡ್ ಆಗಿದೆ. ಹಾಗಿದ್ರೆ ಇದಿಷ್ಟು ಲೈನ್ ಎ ಪಿ ಏನಿದೆಯಲ್ಲ, ದಿಸ್ ವಿಲ್ ಬಿ ಪ್ಯಾರಲಲ್ ಟು ಸಿ ಡಿ. ಬರೀರಿ ಅದನ್ನು ಇಲ್ಲಿ. ಹೌದಾ? ಡಿ ಸಿ ಈಸ್ ಪ್ಯಾರಲಲ್ ಟು ಎ ಪಿ. ಅರ್ಥ ಆಗ್ತಿದ್ದುದಾ? ಗಾಟ್ ಇಟ್? ಸೊ ಎ ಪಿ ಈಸ್ ಕಂಪ್ಲೀಟ್ಲಿ ಪ್ಯಾರಲಲ್ ಟು ಡಿ ಸಿ. ಓಕೆ, ಆಲ್ ರೈಟ್. ಸೊ ಈಗ ನಿಮಗೆ ಯಾವುದೇ ಫಿಗರ್ನ ಕೊಟ್ಟರು ಅದು ಸೇಮ್ ಬೇಸ್ ಆ್ಯಂಡ್ ಸೇಮ್ ಪ್ಯಾರಲಲ್ ನಡುವೆ ಇದೇನೋ ಇಲ್ವೋ ಅಂಥೇಳಿ ಫೈಂಡ್ ಔಟ್ ಮಾಡ್ತೀರಾ. ಹೌದಾ? ಕರೆಕ್ಟ್ ಅಲ್ವಾ? ಇದೆ ಅನ್ನೋದನ್ನು ಫೈಂಡ್ ಔಟ್ ಮಾಡ್ತೀರಾ. ಇಲ್ಲ ಅನ್ನೋದನ್ನು ಹೇಗೆ ಫೈಂಡ್ ಔಟ್ ಮಾಡ್ತೀರಿ ಅದನ್ನ ಇವಾಗ ನೋಡೋಣ. ಓಕೆ, ಆದರೆ ಅದಕ್ಕಿಂತ ಮುಂಚೆ ಇಲ್ಲೊಂದು ಸ್ಟೇಟ್ಮೆಂಟ್ ಇದೆ, ಏನು ನೋಡೋಣ. ಸೊ ಟೂ ಫಿಗರ್ಸ್ ಆರ್ ಸೆಟ್ ಟು ಬಿ ಆನ್ ದ ಸೇಮ್ ಬೇಸ್ ಆ್ಯಂಡ್ ಬಿಟ್ವೀನ್ ದ ಸೇಮ್ ಪ್ಯಾರಲಲ್ಸ್ ಇಫ್ ದೇ ಹ್ಯಾವ್ ಎ ಕಾಮನ್ ಬೇಸ್ ಅಂದರೆ ಸೈಡ್ and the vertices or the vertex opposite to the common base of each figure lie on line parallel to the base. ಹೌದಾ? ಸೊ ಅದನ್ನೇ ಹೇಳ್ತಿರೋದು. ಈ ಒಂದು ಕಾಮನ್ ಬೇಸಿಗೆ ಪ್ಯಾರಲಲ್ ಆಗಿ ಆಪೋಸಿಟ್ ಇರ್ತಕ್ಕಂಥ ಲೈನನ್ನು ನಾವು ಪ್ಯಾರಲಲ್ ಅಂತ ಕರೆಯೋದು. ಆ ಲೈನ್ ಏನಿರುತ್ತೆ ಇದಕ್ಕೆ ಆಪೋಸಿಟ್ ಆಗಿ ಇರುತ್ತೆ ಅಲ್ವಾ? ಸೊ ಆವಾಗ ಅಪೋಸಿಟ್ ಲೈನ್ ಯಾವುದು? ಸೇಮ್ ಬೇಸಿಗೆ ಆಪೋಸಿಟ್ ಇರ್ತಕ್ಕಂಥ ಲೈನ್ ಏನಾಗುತ್ತೆ? ಪ್ಯಾರಲಲ್ ಲೈನ್ ಆಗುತ್ತೆ. ಅವೆರಡರ ನಡುವೆ ನಮಗೆ ಇಲ್ಲಿ ಫಿಗರ್ಸ್ಗಳು ಸಿಗ್ತಾ ಹೋಗುತ್ತೆ. ಅರ್ಥ ಆಯ್ತಾ? ಗಾಟ್ ಇಟ್? ಸರಿ, ಈಗ ಈ ಒಂದು ಕಾನ್ಸೆಪ್ಟ್ನ ನೋಡ್ರಿ, ಈ ಒಂದು ಚಿತ್ರಗಳನ್ನು ನೋಡ್ರಿ. ವಾಟ್ ಯು ಆರ್ ಅಬ್ಸರ್ವಿಂಗ್, ವಾಟ್ ಯು ಆರ್ ಅಬ್ಸರ್ವಿಂಗ್. ಇಲ್ಲಿ ನೋಡಿದ ತಕ್ಷಣ ನೀವು ಹೇಳ್ತೀರಾ, ಹಾಂ ಇಲ್ಲಿ ಮ್ಯಾಮ್ ಇಲ್ಲೇನಿದೆ ಗೊತ್ತಾ? ಇಲ್ಲಿ ಎರಡು ಟ್ರಯಾಂಗಲ್ಸ್ಗಳನ್ನು ನೋಡ್ತೀವಿ. ಯಾವ್ದ್ಯಾವುದು? ಟ್ರಯಾಂಗಲ್ ಪಿ ಕ್ಯೂ ಆರ್ ಒಂದು ಟ್ರಯಾಂಗಲ್, ಹಾಗೆ ಇನ್ನೊಂದು ಟ್ರಯಾಂಗಲ್ ಸಿಗ್ತಿದೆ ಕ್ಯೂ ಡಿ ಆರ್ ಅಥವಾ ಡಿ ಆರ್ ಕ್ಯೂ, ಹೆಂಗಾದರೂ ತಗೊಳ್ಳಿ. ಇನ್ನೊಂದು ಯಾವುದು? ಪಿ ಕ್ಯೂ ಆರ್. ಬೋತ್ ಆರ್ ಟ್ರಯಾಂಗಲ್ಸ್ ವಿತ್ ದ ಸೇಮ್ ಬೇಸ್. ವಿತ್ ದ ಸೇಮ್ ಬೇಸ್ ಯಾವುದು? ಬೇಸ್ ಏನಿಲ್ಲಿ? ಕಾಮನ್ ಬೇಸ್. ಕಾಮನ್ base is equal to QR. Common base is equal to QR. ಆದರೆ ವಿಷಯ ಏನು ಗೊತ್ತಾ? ಆರ್ ದೇ ಸ್ಟ್ಯಾಂಡಿಂಗ್ ಬಿಟ್ವೀನ್ ದ ಸೇಮ್ ಪ್ಯಾರಲಲ್ಸ್? ಹೌದಲ್ಲ? ಇದೆ, ಸೇಮ್ ಪ್ಯಾರಲಲ್ಸ್ ನಡುವೆನೇ ಇದೆ. ಹೌದು, ಇಲ್ಲಿ ಮೇಲ್ಗಡೆ ಒಂದು ಲೈನ್ ಇದೆನಾ, ಕೆಳಗಡೆ ಒಂದು ಲೈನ್ ಇದೆನಾ, ಕಾಮನ್ ಬೇಸ್ ಇದು. ಇದಕ್ಕೆ ಪ್ಯಾರಲಲ್ ಆಗಿ ಲೈನ್ ಇದೆ, ಇದ್ರ ನಡುವೆನೇ ಇದೆಲ್ಲ ಎರಡು ಟ್ರಯಾಂಗಲ್ಸ್. ಇಲ್ಲಿ ಓನ್ಲಿ ಪಿ ಕ್ಯೂ ಆರ್ ಅಷ್ಟೇ ಹೊಂದ್ಕೊಂಡಿದೆ, ಬಟ್ ನಾಟ್ ಕ್ಯೂ ಡಿ ಆರ್. ನೋಡಿ, ಇಲ್ಲಿ ಈ ಲೈನಿಗೆ ಜಾಯಿನ್ ಆಗಬೇಕದು. ಆಗಿಲ್ಲ ಅಂದರೆ ದೇ ಆರ್ ನಾಟ್ ಬಿಟ್ವೀನ್ ದ ಪ್ಯಾರಲಲ್ಸ್. ದೇ ಆರ್ ನಾಟ್ ಬಿಟ್ವೀನ್ ದ ಪ್ಯಾರಲಲ್ಸ್. ಇಲ್ಲಿನೂ ಅಷ್ಟೇ ಗಮನಿಸ್ರಿ. ಹೆಚ್ ಜಿ ಏನಿದೆ ಅಲ್ಲ, ಹೆಚ್ ಜಿ ಇಸ್ ದ ಕಾಮನ್ ಬೇಸ್ ಫಾರ್ ಬೋತ್. ಯಾವುದಕ್ಕೆ? ಪ್ಯಾರಲಲಗ್ರಾಮ್ ಇ ಎಫ್ ಜಿ ಹೆಚ್ ಅಲ್ಲಿ ಹೆಚ್ ಜಿ ಈಸ್ ದ ಬೇಸ್. ಹಾಗೆ ಪ್ಯಾರಲಲಗ್ರಾಮ್ ಎಮ್ ಎನ್ ಜಿ ಹೆಚ್ ಅಲ್ಲೂ ಕೂಡ ಹೆಚ್ ಜಿ ಇಸ್ ದ ಕಾಮನ್ ಬೇಸ್. ಹೌದಾ? ಅಂದರೆ ಕಾಮನ್ ಬೇಸ್ ಅಂದರೆ ಹೆಚ್ ಜಿ ಇಸ್ ಕಾಮನ್ ಫಾರ್ ಬೋತ್ ಪ್ಯಾರಲಲಗ್ರಾಮ್ಸ್. ಒಪ್ತೀರಾ? ಆದರೆ ವಿಷಯ ಏನು? ಎರಡು ಪ್ಯಾರಲಲ್ ಲೈನ್ಸ್ಗಳು ನೋಡಿ, ಈಗ ಇಲ್ಲೊಂದು ಪ್ಯಾರಲಲ್, ಇಲ್ಲೊಂದು ಪ್ಯಾರಲಲ್ ಲೈನ್ ಇರಬೇಕು. ಹೌದಾ? ಅಂದರೆ ಈ ಕಾಮನ್ ಬೇಸಿಗೆ ಎದುರುಗಡೆ ಇರುವಂಥ ಲೈನೇ ಪ್ಯಾರಲಲ್ಲು. ಈ ಎರಡು ಪ್ಯಾರಲಲ್ ನಡುವೆ ನಮಗೆ ಟ್ರಯಾಂಗಲ್ ಆಗಲಿ, ಪ್ಯಾರಲಲಗ್ರಾಮ್ ಆಗಲಿ, ಟ್ರೆಪಿಸಿಯಮ್ ಆಗಲಿ ಸಿಗಬೇಕು. ಬಟ್ ಹಿಯರ್, ಸಿ ಹಿಯರ್, ಇಟ್ ಈಸ್ ನಾಟ್ ವಿತಿನ್
ಟೂ ಪ್ಯಾರಲಲ್ ಲೈನ್ಸ್. ಅರ್ಥ ಆಗ್ತಿದಾ? ಸೊ ಕಾಮನ್ ಬೇಸ್ ಇದೆ, ಬಟ್ ದೇ ಆರ್ ನಾಟ್ ಬಿಟ್ವೀನ್ ದ ಸೇಮ್ ಪ್ಯಾರಲಲ್ಸ್. ಇಷ್ಟು ಅರ್ಥ ಆಗ್ತಿದಾ? ಇಟ್ ಈಸ್ ನಾಟ್ ಬಿಟ್ವೀನ್ ದ ಸೇಮ್ ಪ್ಯಾರಲಲ್. ಇಟ್ ಈಸ್ ಆಲ್ಸೋ ನಾಟ್ ಬಿಟ್ವೀನ್ ದ ಸೇಮ್ ಪ್ಯಾರಲಲ್. ಕಾಮನ್ ಬೇಸ್ ಸಿಗ್ತಿದೆ, ಆದರೆ ಕೆಲವೊಮ್ಮೆ ಕಾಮನ್ ಬೇಸ್ ಕೂಡ ಸಿಗಲ್ಲ ನಿಮಗೆ, ಹಾಗೂ ಇರುತ್ತೆ. ಓಕೆ, ಹಾಂ, ಇಲ್ಲಿ ನೋಡ್ರಿ, ಯು ಆರ್ ಹ್ಯಾವಿಂಗ್ ಟೂ ಪ್ಯಾರಲೋಗ್ರಾಮ್ಸ್. ಯಾವ್ದ್ಯಾವುದು? ಎ ಬಿ ಇ ಎಫ್ ಹಾಗೆ ಇ ಎಫ್ ಸಿ ಡಿ ಅಲ್ವಾ? ಇ ಎಫ್ ಸಿ ಡಿ. ಓಕೆ, ಸೊ ಆರ್ ದೇ ಬಿಟ್ವೀನ್ ದ ಸೇಮ್ ಪ್ಯಾರಲಲ್ಸ್? ಆರ್ ದೇ ಬಿಟ್ವೀನ್ ದ ಸೇಮ್ ಪ್ಯಾರಲಲ್ಸ್. ಓಕೆ, ಇಲ್ಲಿ ನೀವು ಬೇಕಿದ್ರೆ ಇ ಎಫ್ನ ಬೇಸ್ ಅಂತ ತಗೊಳ್ರಿ, ಕಾಮನ್ ಬೇಸ್ ಅಂತ ಹೇಳಿ ಇ ಎಫ್ನ ತಗೊಳ್ರಿ. ಆರ್ ದೇ ಬಿಟ್ವೀನ್ ದ ಸೇಮ್ ಪ್ಯಾರಲಲ್ಸ್? ಇಲ್ಲ. ಸೊ ಆ ಬೇಸೇ, ಕಾಮನ್ ಬೇಸೇ ಮಧ್ಯ ಬಂದಿದೆ, ಹೌದಾ? ಸೊ ದಿಸ್ ಇಸ್ ಆಲ್ಸೋ ನಾಟ್ ಕರೆಕ್ಟ್. ಅರ್ಥ ಆಯ್ತಾ? ದೇ ಶುಡ್ ಹ್ಯಾವ್ ಕಾಮನ್ ಬೇಸ್, ಹಾಗೆ ಕಾಮನ್ ಬೇಸಿಗೆ ಆಪೋಸಿಟ್ ಇನ್ನೊಂದು ಸೈಡ್ ಇರಬೇಕು. ಅವೆರಡರ ನಡುವೆನೇ ಇರುವಂಥ ಫಿಗರ್ಸ್ಗಳು ಲೈ ಆಗಬೇಕು. ಗಾಟ್ ಇಟ್? ಸೊ ಇನ್ನೊಂದು ನೋಡೋಣ. ಹಾಂ, ಇಲ್ಲಿ ನೋಡ್ರಿ, ಸಿ ಹಿಯರ್. ಏನೇನಿದೆ ಇಲ್ಲಿ ನಮಗೆ? ಇಲ್ಲೊಂದು ಲೈನ್ ಇದೆ, ಇಲ್ಲೊಂದು ಲೈನ್ ಇದೆ. ಓಕೆ, ಸೊ ಇಲ್ಲಿ ಬೇಸ್ ಯಾವುದು? ಫಸ್ಟ್ ಆಫ್ ಆಲ್ ಏನೇನು ಟ್ರಯಾಂಗಲ್ ಇದೆ ಅದನ್ನು ನೋಡ್ಕೊಳ್ಳೋಣ. ಟ್ರಯಾಂಗಲ್ ಯಾವ್ದ್ಯಾವುದು? ಎ ಬಿ ಸಿ, ಟ್ರಯಾಂಗಲ್ ಎ ಬಿ ಸಿ. ಸರಿ, ನೆಕ್ಸ್ಟು ಇನ್ನೊಂದು ಯಾವುದು? ಟ್ರಯಾಂಗಲ್ ಎ ಬಿ ಸಿ ಒಂದು ಸಿಕ್ತಾ? ದೆನ್ ಟ್ರಯಾಂಗಲ್ ಬಿ ಡಿ ಇ, ಟ್ರಯಾಂಗಲ್ ಬಿ ಡಿ ಇ. ವಾಟ್ ಡು ಯು ಅಬ್ಸರ್ವ್ ಹಿಯರ್? ಇಲ್ಲಿ ನಿಮಗೆ ಏನು ಅರ್ಥ ಆಗ್ತಿದೆ? ಟ್ರಯಾಂಗಲ್, ಎರಡು ಟ್ರಯಾಂಗಲ್ಸ್ಗಳು ಇದೆ, ಹೌದಾ? ಸೊ ಟ್ರಯಾಂಗಲ್ ಎ ಬಿ ಸಿ ಇದೆ, ಹಾಗೆ ಟ್ರಯಾಂಗಲ್ ಡಿ ಬಿ ಇ ಇದೆ. ವಾಟ್ ಡು ಯು ಅಬ್ಸರ್ವ್ ಫ್ರಮ್ ದಿಸ್? ಇಲ್ಲೇನು ಅರ್ಥ ಆಯ್ತು ನಿಮಗೆ? ಅಯ್ಯೋ ಮ್ಯಾಮ್, ಸೇಮ್ ಇದೆ ಮ್ಯಾಮ್, ಏನಿದೆ ಇದರಲ್ಲಿ ಏನು ಪ್ರಾಬ್ಲಮ್ ಇಲ್ಲ, ಸೇಮ್ ಇದೆ ಅಂತ ನೀವು ಅನ್ಬೋದು, ಹೌದಾ? ಇಲ್ಲಿ ಬಿ ಇ ಇದೆ, ಏನು ಬಿ ಇ ಸ್ವಲ್ಪ ಎಕ್ಸ್ಟೆಂಡ್ ಆಗಿದೆ ಅಷ್ಟೇ, ಬೇಸ್ ಈಸ್ ಕಾಮನ್ ಅಂತೀರಾ? ವಾಟ್ ಡು ಯು ಸೇ? ಇಲ್ಲ. ನೋಡ್ರಿ, ವಾಟ್ ದೇ ಆರ್ ಟೆಲ್ಲಿಂಗ್, ಇಲ್ಲಿ ಈ ಒಂದು ಚಿತ್ರದಿಂದ ನಮಗೇನು ಹೇಳ್ತಿದ್ದಾರೆ ಅವರು? ಇಲ್ಲಿ ಡಿ ಬಿ, ಇದ್ಯಾವುದಿದು? ಡಿ ಬಿ ಇ ಅಲ್ಲ? ಎಸ್, ಡಿ ಬಿ ಇ. ಓಕೆ, ದಿಸ್ ಇಸ್ ಡಿ ಬಿ ಇ. ಬಿ ಇ ಏನಿದೆಲ್ಲ, ದಿಸ್ ಈಸ್ ದ ಬೇಸ್ ಆಫ್ ದಿಸ್ ಟ್ರಯಾಂಗಲ್. ಬಿ ಇ ಅಷ್ಟೇ, ಎಕ್ಸ್ಟೆಂಡ್ ಆಗಲ್ಲ. ಟ್ರಯಾಂಗಲ್ಲು ಹಿಂಗಿರುತ್ತೆ, ಇದು ಎಕ್ಸ್ಟೆಂಡ್ ಆಗುತ್ತೆ, ಹೌದಾ? ಆದರೆ ಬೇಸ್ ಅಂತ ಹೇಳಿ, ಓಕೆ, ಎಕ್ಸ್ಟೀರಿಯರ್ ಆ್ಯಂಗಲ್ ಅಂತ ಬಂದಾಗ ಅದನ್ನು ಎಕ್ಸ್ಟೆಂಡ್ ಮಾಡ್ತೀವಿ, ಆದರೆ ನಾಟ್ ಇನ್ ದಿಸ್ ಕೇಸ್. ಇದು ಎಕ್ಸ್ಟೀರಿಯರ್ ಆ್ಯಂಗಲ್ಲು ಅಲ್ಲ, ನಾವಿಲ್ಲಿ ಕನ್ಸಿಡರು ಮಾಡಲ್ಲ. ಬೇಸ್ ಅಂದರೆ ಕಂಪ್ಲೀಟ್ ಆಗಿ ಇರಬೇಕು, ಇದಿಷ್ಟು ಇರಬೇಕು. ಇದೇನಾ? ಇಲ್ಲ, ಈಸಿ ಎಕ್ಸ್ಟೆಂಡ್ ಆಗಿದೆ ಇಲ್ಲಿ, ಒಪ್ತೀರಾ? ದೆನ್ ಅಗೇನ್ ಇಫ್ ಐ ಟಾಕ್ ಅಬೌಟ್ ಈ ಒಂದು ಟ್ರಯಾಂಗಲ್ ಬಗ್ಗೆ ಮಾತಾಡ್ತೀನಿ, ಯಾವುದ್ಯಾವುದು? ಎ ಬಿ ಸಿ ಬಗ್ಗೆ ಮಾತಾಡ್ತೀನಿ. ಇಲ್ಲಿ ನೋಡ್ರಿ, ಬಿ ಸಿ ಇಸ್ ದ ಬೇಸ್. ಈ ಒಂದು ಟ್ರಯಾಂಗಲ್ ಡಿ ಬಿ ಇ ಅಲ್ಲಿ ಬಿ ಇ ಇಸ್ ದ ಬೇಸ್, ಹಾಗೆ ಎ ಬಿ ಸಿ ಅಲ್ಲಿ ಬಿ ಸಿ ಇಸ್ ದ ಬೇಸ್. ಇಲ್ಲಿ ಬಿ ಇ ಒಂದು ಬೇಸು, ಬಿ ಸಿ ಒಂದು ಬೇಸ್, ಕಾಮನ್ ಬೇಸ್ ಆಯಿತು, ಹೌದಾ? ನಾ ಇವಾಗ ತಾನೇ ಹೇಳಿದೆ, ಪ್ಯಾರ್ಲೆಲ್ ಅಂದರೆ ಕಾಮನ್ ಪ್ಯಾರ್ಲೆಲ್, ಎರಡು ಪ್ಯಾರ್ಲೆಲ್ ಲೈನ್ಗಳ ನಡುವೆ ಲೈ ಆಗಲ್ಲ, ಅದೊಂದು ಕೇಸ್ ಇರುತ್ತೆ. ಇಲ್ಲಾಂದರೆ ಕಾಮನ್ ಬೇಸೇ ಇರೋದಿಲ್ಲ, ಅದು ಒಂದು ಕೇಸ್ ಇರುತ್ತೆ. ದಿಸ್ ಇಸ್ ದಟ್ ಕೇಸ್. ಅರ್ಥ ಆಗ್ತಿದ್ದದಾ? ಸೊ ಈಗ ಈ ಕಡೆ ಬರ್ರಿ, ನಿಮಗೇನು ಸಿಗ್ತದೆ ಇಲ್ಲಿ? ಯು ವಿಲ್ ಗೆಟ್ ಅ ಪ್ಯಾರ್ಲೆಲಗ್ರಾಮ್. ಯಾವುದು? ಪಿ ಕ್ಯೂ ಆರ್ ಎಸ್. ಓಕೆ, ಪಿ ಕ್ಯೂ ಆರ್ ಎಸ್ ಇಸ್ ದ ಪ್ಯಾರ್ಲೆಲಗ್ರಾಮ್. ಸರಿ, ಸೊ ಈ ಪಿ ಎಸ್ ಮತ್ತು ಕ್ಯೂ ಆರ್ ನಡುವೆ, ಇವೆರಡರ ನಡುವೆ ಇಲ್ಲೊಂದು ಟ್ರಯಾಂಗಲ್ ಬಂದಿದೆ ನೋಡ್ರಿ, ಇಲ್ಲಿ ಒಂದು ಟ್ರಯಾಂಗಲ್ ಇದೆ. ಇದು ಹಾಗಿದ್ರೆ ಇದು ಕನ್ಸಿಡರ್ ಮಾಡ್ಬೋದಲ್ಲ?
ನೀವು ಅನ್ಬೋದು. ವಿಷಯ ಅದಲ್ಲ. ನೋಡಿ, ನಾನು ಆಗಲೇ ಇವಾಗ ತಾನೇ ಹೇಳಿದೆ, ಬೇಸ್ ಅಂದರೆ ಪೂರ್ತಿ ಇದಿಷ್ಟು ಕನ್ಸಿಡರ್ ಆಗಬೇಕು. ಈ ಬೇಸ್ ಒಳಗೆ ಇದಿಷ್ಟೇ ಭಾಗ ಬೇಡ. ಹೌದಾ? ಸೊ ದಿಸ್ ಈಸ್ ನಾಟ್ ಕಂಪ್ಲೀಟ್ಲಿ ಹ್ಯಾವಿಂಗ್. ಈ ಟ್ರಯಾಂಗಲ್ನ ಬೇಸ್ ಏನಿದೆ ಸಿ ಬಿ, ನಾಟ್ ಪಿ ಎಸ್. ನಾಟ್ ಪಿ ಎಸ್, ಓನ್ಲಿ ಸಿ ಬಿ. ಆದರೆ ಇಫ್ ಐ ಟಾಕ್ ಅಬೌಟ್ ದಿಸ್ ಪ್ಯಾರಲೆಲೋಗ್ರಾಮ್, ಯಾವುದು ಪಿ ಕ್ಯೂ ಆರ್ ಎಸ್ ಅಲ್ಲಿ, ಪಿ ಎಸ್ ಈಸ್ ದ ಬೇಸ್. ಪಿ ಎಸ್ ಈಸ್ ದ ಬೇಸ್ ಫಾರ್ ಪಿ ಕ್ಯೂ ಆರ್ ಎಸ್ ಪ್ಯಾರಲೆಲೋಗ್ರಾಮ್. ಹಾಗೆ ಸಿ ಬಿ ಈಸ್ ದ ಬೇಸ್ ಫಾರ್ ಟ್ರಯಾಂಗಲ್ ಎ ಬಿ ಸಿ. ಹಾಗಿದ್ರೆ ಇಲ್ಲಿ ಕಾಮನ್ ಬೇಸೇ ಇಲ್ಲ. ಫಸ್ಟ್ ಆಫ್ ಆಲ್ ಕಾಮನ್ ಬೇಸ್ ಇರಬೇಕು ಅಂತ ಹೇಳಿದೆ ನಾನು. ಕಾಮನ್ ಅಂದರೆ ಕಾಮನ್ನೇ ಅದು. ಓಕೆ, ಸೊ ಪ್ಯಾರಲೆಲ್ ಲೈನ್ ಎಕ್ಸ್ಟೆಂಡ್ ಆಗ್ಬೋದು, ಆದರೆ ಕಾಮನ್ ಲೈನ್ ಈ ರೀತಿ ಎಕ್ಸ್ಟೆಂಡ್ ಆಗಿರೋದನ್ನು ತೊಗೊಳ್ಳಿಕ್ಕೆ ಆಗಲ್ಲ. ಹೌದಾ? ಕಾಮನ್ ಬೇಸ್ ಅಂದರೆ ಬೇಸ್ ಸೈಡ್, ಅದು ಎಕ್ಸಾಕ್ಟಾಗಿ ಇರಬೇಕು ನಮಗೆ. ಗಾಟ್ ಇಟ್? ಅರ್ಥ ಆಗ್ತಿದ್ದದಾ? ಓಕೆ. ಸೊ ಹಾಗಾಗಿ ಇವೆರಡೂ ಚಿತ್ರಗಳು ಏನಿದಾವಲ್ಲ, ಫಿಗರ್ಸ್, ದೇ ಆರ್ ನಾಟ್ ಹ್ಯಾವಿಂಗ್ ದ ಸೇಮ್ ಕಾಮನ್ ಬೇಸ್. ಇಷ್ಟು ಅರ್ಥ ಆಯ್ತಾ? ಈಗ ನನ್ನ ಪ್ರಕಾರ ನೀವು ಯಾವ ಯಾವ ಫಿಗರ್ಸ್ಗಳು ಬಿಟ್ವೀನ್ ಕಾಮನ್ ಬೇಸ್ ಆ್ಯಂಡ್ ಸೇಮ್ ಪ್ಯಾರಲೆಲ್ಸ್ ನಡುವೆ ಇದಾವೋ ಇಲ್ವೋ ಅಂಥೇಳಿ ಫೈಂಡ್ ಔಟ್ ಮಾಡ್ತೀರಾ ಈಗ. ಹೌದಾ? ಸೊ ಹಾಗಿದ್ರೆ ಒಂದು ಕ್ವಶನ್ನ ನೋಡೋಣ ಇದ್ರ ಮೇಲೆ. ನಿಮ್ಮ NCERT ಎಕ್ಸಸೈಸ್ ಕ್ವಶನ್. ವಿಚ್ ಆಫ್ ದ ಫಾಲೋಯಿಂಗ್ ಫಿಗರ್ಸ್ ಲೈ ಆನ್ ದ ಸೇಮ್ ಬೇಸ್ ಆ್ಯಂಡ್ ಬಿಟ್ವೀನ್ ದ ಸೇಮ್ ಪ್ಯಾರಲೆಲ್ಸ್? ಇನ್ ಸಚ್ ಎ ಕೇಸ್ ರೈಟ್ ದ ಕಾಮನ್ ಬೇಸ್ ಆ್ಯಂಡ್ ಟೂ ಪ್ಯಾರಲೆಲ್ಸ್. ಓಕೆ, ಸೊ ಪ್ಯಾರಲೆಲ್ಸ್ಗಳು ಯಾವ್ದ್ಯಾವುದು ಅನ್ನೋದನ್ನು ಬರೀಬೇಕು. ಇನ್ ಕೇಸ್ ಇಫ್ ದೇ ಆರ್ ಹ್ಯಾವಿಂಗ್ ದ ಕಾಮನ್ ಬೇಸ್ ಹಾಗೆ ಪ್ಯಾರಲೆಲ್ಸ್, ಟೂ ಪ್ಯಾರಲೆಲ್ಸ್. ಓಕೆ, ಇಲ್ಲಿ ನೋಡ್ರಿ, ಫಸ್ಟ್ ಚಿತ್ರ ಗಮನಿಸ್ರಿ, ಏನೇನಿದೆ? ಎ ಬಿ ಸಿ ಡಿ ಇಸ್ ಎ ಟ್ರೆಪೀಸಿಯಂ. ಇದ್ರ ಒಳಗಡೆ ಟ್ರಯಾಂಗಲ್ ಇದೆ, ದಟ್ ಈಸ್ ಪಿ ಸಿ ಡಿ. ಎ ಬಿ ಸಿ ಡಿ ಈಸ್ ಅ ಟ್ರೆಪೀಸಿಯಂ. ಇದ್ರ ಒಳಗಡೆ ಇರ್ತಕ್ಕಂಥದ್ದು ಟ್ರಯಾಂಗಲ್, ದಟ್ ಈಸ್ ಪಿ ಸಿ ಡಿ. ಹೌದು. ಸೊ ಈ ಟ್ರೆಪೀಸಿಯಂ ಹಾಗೆ ಟ್ರಯಾಂಗಲ್ಲಿಗೆ ಕಾಮನ್ ಬೇಸ್ ಇದೆ ಅಲ್ವಾ? ಕಾಮನ್ ಬೇಸ್ ಇದೆ. ಹಾಗೆ ಈ ಕಾಮನ್ ಬೇಸ್ ಸಿ ಡಿಗೆ ಎ ಬಿ ಇಸ್ ಪ್ಯಾರಲೆಲ್. ಸೊ ಟ್ರೆಪೀಸಿಯಂ ಹಾಗೆ ಟ್ರಯಾಂಗಲ್ ಎರಡೂ ಕೂಡ ದೇ ಆರ್ ಬಿಟ್ವೀನ್ ದ ಸೇಮ್ ಪ್ಯಾರಲೆಲ್ಸ್ ಹಾಗೆ ಕಾಮನ್ ಬೇಸ್. ಬರೆಯೋಣ. ಓಕೆ, ನೆಕ್ಸ್ಟ್ ಸ್ಲೈಡಲ್ಲಿ ಬರೀತೀನಿ. ಇಲ್ಲಿ ಫಸ್ಟ್ ಒನ್ ಕಾಮನ್ ಬೇಸ್. ಕಾಮನ್ ಬೇಸ್. ಸೊ in trapezium ಯಾವುದು? ಟ್ರೆಪೀಸಿಯಂ ಯಾವ್ದಿದು? ಎ ಬಿ ಸಿ ಡಿ ಆ್ಯಂಡ್ ಟ್ರಯಾಂಗಲ್ ಪಿ ಸಿ ಡಿಯಲ್ಲಿ, ಇನ್ ಟ್ರಯಾಂಗಲ್ ಪಿ ಸಿ ಡಿಯಲ್ಲಿ ಕಾಮನ್ ಬೇಸ್ ಏನಿದೆ? ಕಾಮನ್ ಬೇಸ್ ಈಸ್ ಯಾವುದು? ಡಿ ಸಿ. ಓಕೆ, ಡಿ ಸಿ. ಹಾಗೆ ಟೂ ಪ್ಯಾರಲೆಲ್ಸ್ ಯಾವ್ದ್ಯಾವುದು? ಟೂ ಪ್ಯಾರಲೆಲ್ಸ್ ಕೇಳಿದ್ರಲ್ಲ, ವಾಟ್ ದೇ ಆರ್? ಯಾವ್ದ್ಯಾವುದು? ಎ ಬಿ ಈಸ್ ಪ್ಯಾರಲೆಲ್ ಟು ಸಿ ಡಿ. ಬರೀರಿ, ಎ ಬಿ ಈಸ್ ಪ್ಯಾರಲೆಲ್ ಟು ಸಿ ಡಿ. ಅರ್ಥ ಆಯ್ತಾ? ಓಕೆ, ಈಗ ಎರಡನೇದ್ರ ಕಡೆ ಹೋಗೋಣ. ಎರಡನೇದು ಏನಿದೆ ನೋಡ್ರಿ, ಎಸ್ ಆರ್ ಮತ್ತೆ ಎಮ್ ಎನ್. ಓಕೆ, ಎಸ್ ಆರ್ ಎಮ್ ಎನ್ ಈಸ್ ನಥಿಂಗ್ ಬಟ್ ವಾಟ್ ಈಸ್ ದಿಸ್? ಏನಿದು? ಒಂದು ಟ್ರೆಪೀಸಿಯಂ. ಓಕೆ, ಸರಿ. ಹಾಗೆ ಇಲ್ಲೇನಿದೆ? ಪ್ಯಾರಲೆಲೋಗ್ರಾಮ್. ಅದು ಯಾವುದು? ಪಿ ಕ್ಯೂ ಆರ್ ಎಸ್ ಇಸ್ ಅ ಪ್ಯಾರಲೆಲೋಗ್ರಾಮ್. ಪಿ ಕ್ಯೂ ಆರ್ ಎಸ್ ಹಾಗೆ ಎಮ್ ಎನ್ ಆರ್ ಎಸ್, ಟ್ರೆಪೀಸಿಯಂ ಹಾಗೆ ಪ್ಯಾರಲೆಲೋಗ್ರಾಮ್ ಹ್ಯಾವಿಂಗ್ ದ ಸೇಮ್ ಬೇಸ್, ಒಪ್ತೀನಿ. ಆದರೆ ಆ ಎರಡೂ ಟ್ರೆಪೀಸಿಯಂ ಹಾಗೆ ಪ್ಯಾರಲೆಲೋಗ್ರಾಮ್ ದೇ ಆರ್ ಬಿಟ್ವೀನ್ ದ ಸೇಮ್ ಪ್ಯಾರಲೆಲ್ಸ್? ಇಲ್ಲ ಅಲ್ವಾ? ಇದೇನಿದೆ ಎಮ್ ಎನ್ ಆರ್ ಎಸ್ ಟ್ರೆಪೀಸಿಯಂ ಏನಿದೆ ಅಲ್ಲ, ಇದು ಇಟ್ ಈಸ್ ನಾಟ್ ಬಿಟ್ವೀನ್ ದ, ನಾನು ಏನು ಹೇಳಿದೆ, ಈ ಲೈನಿಗೆ ಟಚ್ ಆಗಬೇಕದು. ಹೌದಾ? ಹಾಗಿದ್ರೆ ಏನಾಯಿತು? ಇಲ್ಲ, ಏನಿಲ್ಲ. ಈ ಒಂದು ಟ್ರೆಪೀಸಿಯಂ ಇದಕ್ಕೆ ಹೊಂದ್ಕೊಂಡಿಲ್ಲ. ಯಾವುದಕ್ಕೆ? ಪ್ಯಾರಲೆಲ್ ಲೈನಿಗೆ ಹೊಂದ್ಕೊಂಡಿಲ್ಲ. ಇಟ್ ಮೀನ್ಸ್ ಇಟ್ ಈಸ್ ನಾಟ್ ಬಿಟ್ವೀನ್ ದ ಸೇಮ್ ಪ್ಯಾರಲೆಲ್. ಓಕೆ, ಸೊ ಈಗ ಇಲ್ಲಿ ಬರಿತೀನಿ. ಇಲ್ಲಿ ಬರೆಯೋಣ. ಇಟ್ ಈಸ್ ನಾಟ್ ಬಿಟ್ವೀನ್ ದ ಸೇಮ್ ಪ್ಯಾರಲೆಲ್. ಇಟ್ ಈಸ್ not between the same parallel. ಅರ್ಥ ಆಯ್ತಾ? ದೆನ್ ಈಗ ಥರ್ಡ್ ಒನ್ ನೋಡೋಣ. ಥರ್ಡ್ ಒನ್ ಯಾವುದು? ಇದು. ಸೊ ಇಲ್ಲಿ ನೋಡ್ರಿ, ದಿಸ್ ಇಸ್ ಪಿ ಕ್ಯೂ ಆರ್ ಎಸ್. ಸೊ ಇದು ಟ್ರೆಪೀಸಿಯಂ ಆಗಿರಬಹುದು ಅಥವಾ either it can be a parallelogram. ಓಕೆ, ಯಾವುದಾದ್ರೂ ಆಗಿರಲಿ.
ಬಟ್ ಒಳಗಡೆ ನಮಗೇನಿದೆ, ಒಂದು ಟ್ರಯಾಂಗಲ್ ಇದೆ. ಆಮ್ ಐ ರೈಟ್? ಯಾವುದು? QRT ಇಸ್ ಎ ಟ್ರಯಾಂಗಲ್. ಸೊ ಈ ಒಂದು ಟ್ರಯಾಂಗಲ್ಗೆ ಹಾಗೆ ಈ ಒಂದು ಪ್ಯಾರಲೆಲಗ್ರಾಮಿಗೆ ವಾಟ್ ವಿ ಆರ್ ಹ್ಯಾವಿಂಗ್? ಕಾಮನ್ ಬೇಸ್, ದಟ್ ಈಸ್ QR. ಓಕೆ, ಕಾಮನ್ ಬೇಸ್ ದಟ್ ಈಸ್ QR. ಓಕೆ, ಸೊ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಐ ಥಿಂಕ್ ದೇ ಹ್ಯಾವ್ ಗಿವೆನ್ ಆಸ್ ಎ ಟ್ರೆಪಿಸಿಯಮ್ ಅನ್ಕೊತೀನಿ, ಬಟ್ ಇಲ್ಲಿ ನನಗೆ ಪ್ಯಾರಲೆಲಗ್ರಾಮ್ ಚಿತ್ರ ಬಂದಿದೆ, ಹೌದಾ? ಸೊ ನಾನು ಪ್ಯಾರಲೆಲಗ್ರಾಮ್ ಅಂತಲೇ ಕನ್ಸಿಡರ್ ಮಾಡಿರ್ತೀನಿ. ಟೆಕ್ಸ್ಟ್ ಬುಕ್ಕಲ್ಲಿ ನಿಮಗೆ ಟ್ರೆಪಿಸಿಯಮ್ ಚಿತ್ರ ಇತ್ತು ಅಂದರೆ ಟ್ರೆಪಿಸಿಯಮ್ ಅಂತಲೇ ತಗೊಳ್ರಿ. ಓಕೆ, ಬಟ್ ಹೌವೆವರ್ ಇಲ್ಲಿ ಕಾಮನ್ ಬೇಸ್ ಹಾಗೆ ಕಾಮನ್ ಪ್ಯಾರಲಲ್ಸ್ ನಡುವೆ ಇರೋದಂತರೂ ಸತ್ಯ, ಹಾಗಾಗಿ ನಾನು ಬರೀತೀನಿ. ಓಕೆ, ಸೊ ಇಲ್ಲೇನು ಚಿತ್ರ ಇದೆ ಅದನ್ನು ನೋಡಿ ಬರೀಬೇಕು, ರೈಟ್? ಓಕೆ, ಸೊ ನಾನೀಗ ಕನ್ಕ್ಲೂಡ್ ಮಾಡ್ತೀನಿ. ಏನಂತ ನೋಡಿ, ಟ್ರಯಾಂಗಲ್ ಪ್ಯಾರಲೆಲಗ್ರಾಮ್ PQRS ಹಾಗೆ ಟ್ರಯಾಂಗಲ್ QRT, ದೇ ಆರ್ ಹ್ಯಾವಿಂಗ್ ದ ಸೇಮ್ ಬೇಸ್ QR. ಹಾಗೆ PS ಮತ್ತು QR ಪ್ಯಾರಲಲ್ ಲೈನ್ಗಳ ನಡುವೆ ಪ್ಯಾರಲೆಲಗ್ರಾಮ್ ಮತ್ತು ಟ್ರಯಾಂಗಲ್ ಎರಡೂ ನಿಂತಿದೆ. ಸೊ ಐ ವಿಲ್ ಕನ್ಕ್ಲೂಡ್ ನೌ. ಇನ್ ಪ್ಯಾರಲೆಲಗ್ರಾಮ್ ಯಾವುದಿದು? PQRS and triangle QRT. ಇಲ್ಲಿ ಕಾಮನ್ ಬೇಸ್ ಯಾವುದು? ಕಾಮನ್ ಬೇಸ್ ಇಸ್ ಈಕ್ವಲ್ ಟು ಏನು? QR. ಕಾಮನ್ ಬೇಸ್ ಈಸ್ QR and parallel is PS is parallel to QR. ಹೌದಾ? PS is parallel to QR. ಯಾವುದು? ಟೂ ಪ್ಯಾರಲಲ್ಸ್ ಯಾವ್ದ್ಯಾವುದು ಅಂದರೆ PS is parallel to QR. ಅರ್ಥ ಆಯ್ತಾ? ನೆಕ್ಸ್ಟು ಈಗ ಇದನ್ನು ನೋಡ್ರಿ, ಇದನ್ನು ಗಮನಿಸ್ರಿ. ಫೋರ್ತ್ ಒನ್ ನೋಡಿ, ABCD ಇಸ್ ಎ ಪ್ಯಾರಲೆಲಗ್ರಾಮ್. ಒಳಗಡೆ ಒಂದು ಟ್ರಯಾಂಗಲ್ ಬಂದಿದೆ, ನಿಜ. ಟ್ರಯಾಂಗಲ್ಲು ಎರಡೂ ಪ್ಯಾರಲೆಲ್ಗಳ ನಡುವೆನೇ ಇದೆ. ಆದರೆ ಈಸ್ ಇಟ್ ಹ್ಯಾವಿಂಗ್ ಕಾಮನ್ ಬೇಸ್? ನೋಡಿ, ಇಲ್ಲಿ ಈ ಒಂದು ಪ್ಯಾರಲೆಲಗ್ರಾಮಲ್ಲಿ ಬೇಸ್ ಈಸ್ BC. ಈ BCಗೆ ಅಂದರೆ BC ಈಸ್ ದ BC ಕಾಮನ್ ಫಾರ್ ದಿಸ್ ಟ್ರಯಾಂಗಲ್. ಯಾವುದು? PQRಗೆ ಇಲ್ಲ. ಈ ಒಂದು ಟ್ರಯಾಂಗಲ್ಗೆ ಬೇಸ್ ಈಸ್ ಡಿಫ್ರೆಂಟ್, ಅದೇನದು? PQ. ಹೌದಾ? ಇಟ್ ಈಸ್ ನಾಟ್ ಹ್ಯಾವಿಂಗ್ ದ ಕಾಮನ್ ಬೇಸ್. ಬರೀರಿ ಅದನ್ನು, ಇಲ್ಲಿ ಬರೀತೀನಿ. ಐ ವಿಲ್ ರೈಟ್ ಹಿಯರ್. ಫೋರ್ತ್ ಒನ್, ಇಟ್ ಈಸ್ ನಾಟ್ ಹ್ಯಾವಿಂಗ್ ದ ಕಾಮನ್ ಬೇಸ್. ಓಕೆ, ದಿಸ್ ಇಸ್ ಕಾಮನ್ ಬೇಸ್. ಆಲ್ ರೈಟ್. ಈಗ ನೆಕ್ಸ್ಟು ಇದನ್ನು ನಿಮಗೆ ಹೋಮ್ವರ್ಕ್ ಅಂತ ಕೊಡ್ತೀನಿ. ಇಟ್ ಈಸ್ ವೆರಿ ಈಸಿ, ನೀವು ಫೈಂಡ್ ಔಟ್ ಮಾಡ್ತೀರಾ ಅಂತ ನನಗೆ ಗೊತ್ತು. ಲಾಸ್ಟ್ ಒನ್ ನಾನು ಮಾಡ್ತೀನಿ. ಓಕೆ, ಯು ಜಸ್ಟ್ ಟ್ರೈ ಇಟ್. ಓಕೆ, ಸರಿ. ಈಗ ಇಲ್ಲಿ ನೋಡ್ರಿ, PSDA ಈಸ್ ಒನ್ ಪ್ಯಾರಲೆಲಗ್ರಾಮ್. ಹೌದಾ? ABCD ಈಸ್ ಒನ್ ಪ್ಯಾರಲೆಲಗ್ರಾಮ್. BQRC ಈಸ್ ಒನ್ ಪ್ಯಾರಲೆಲಗ್ರಾಮ್. ಹೌದಾ? ಇವೆಲ್ಲವುಗಳ ಬೇಸ್ ಏನಿದೆ ನೋಡಿ, ಈ PADS ಅಂತ ಪ್ಯಾರಲೆಲಗ್ರಾಮ್ ತಗೊಂಡ್ರೆ ಬೇಸ್ ಇದು ಆಯಿತು. ಹೌದಾ? ಇಲ್ಲಿ ಈ ಕಡೆ ಬೇಸ್ ಇದು ಆಯಿತು. ಇಲ್ಲಿ ಅಂದರೆ BQRCಗೆ ಬೇಸ್ CR ಆಯಿತು. ಎಲ್ಲದಕ್ಕೂ ಬೇಸ್ ಡಿಫ್ರೆಂಟ್ ಇದೆ. ಸೊ ದಿಸ್ ಇಸ್ ಆಲ್ಸೋ ನಾಟ್ ಪಾಸಿಬಲ್. ಹೌದಾ? ಇದು ಕೂಡ ನಾಟ್ ಪಾಸಿಬಲ್. ದೆನ್ ಇದು ಕೂಡ ನಾಟ್ ಪಾಸಿಬಲ್. ಇದು ನಿಮಗೆ ಬಿಟ್ಟಿದ್ದೀನಿ, ಟ್ರೈ ಇಟ್. ಓಕೆ, ಸೊ ವೆದರ್ ಇಟ್ ಈಸ್ ಬಿಟ್ವೀನ್ ದ ಸೇಮ್ ಬೇಸ್ ಆ್ಯಂಡ್ ಬಿಟ್ವೀನ್ ದ ಟೂ ಪ್ಯಾರಲಲ್ಸ್, ಹೌದೋ ಅಲ್ವೋ ಅಂತ ಹೇಳಿ ಫೈಂಡ್ ಔಟ್ ಮಾಡಿರಿ. ಓಕೆ, ಗಾಟ್ ಇಟ್? ಸರಿ. ಸೊ ಇಲ್ಲಿಗೆ ಈ ಒಂದು ಬೇಸಿಕ್ ಕಾನ್ಸೆಪ್ಟ್ ಏನಿದೆಯಲ್ಲ, ಬಟ್ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್, ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಓಕೆ, ಆಲ್ ರೈಟ್. ಸೊ ಹಾಗಿದ್ರೆ ಮಕ್ಕಳೇ, ನಾವು ಇವತ್ತಿನ ಸೆಷನಲ್ಲಿ ಏನನ್ನು ಕಲ್ತಿದ್ದೀವಿ ಅನ್ನೋದನ್ನು ಕ್ವಿಕ್ಕಾಗಿ ಸಮರೈಸ್ ಮಾಡೋಣ. ವಾಟ್ ವಿ ಹ್ಯಾವ್ ಲರ್ನ್ಡ್, ನಾವು ಈ ಕಾನ್ಗ್ರಿಯೆಂಟ್ ಫಿಗರ್ಸ್ಗಳ ಬಗ್ಗೆ, ಅವುಗಳ ಏರಿಯಾ ಬಗ್ಗೆ ಚರ್ಚೆ ಮಾಡಿದ್ವಿ. ಕಾನ್ಗ್ರಿಯೆಂಟ್ ಫಿಗರ್ಸು ಈಸ್ ಇಟ್ ಹ್ಯಾವಿಂಗ್ ಎ ಕಾಮನ್ ಏರಿಯಾ ಅನ್ನೋದನ್ನು ಅರ್ಥ ಮಾಡ್ಕೊಂಡ್ವಿ. ಹಾಗೆ ಎರಡು ಫಿಗರ್ಗಳು ಇಫ್ ದೇ ಆರ್ ಹ್ಯಾವಿಂಗ್ ದ ಈಕ್ವಲ್ ಏರಿಯಾ ದೆನ್ ದೇ ಆರ್ ಕಾನ್ಗ್ರಿಯೆಂಟ್, ಅದನ್ನು ಅರ್ಥ ಮಾಡ್ಕೊಂಡ್ವಿ. ಹೌದಾ? ದೆನ್ ವೈಸ್ ವರ್ಸಾ ಸ್ಟೇಟ್ಮೆಂಟ್ಗಳನ್ನು ಅರ್ಥ ಮಾಡ್ಕೊಂಡ್ವಿ. ಅಷ್ಟೇ ಅಲ್ಲದೆ ಫಿಗರ್ಸ್ ಆನ್ ದ ಸೇಮ್ ಬೇಸ್ ಆ್ಯಂಡ್ ಬಿಟ್ವೀನ್ ದ
ಸೇಮ್ ಪ್ಯಾರಲಲ್ ಹೇಗಿರುತ್ತೆ ಅನ್ನೋದನ್ನು ಕೂಡ ಕಲ್ತ್ಕೊಂಡ್ವಿ. ಹೌದಾ? ಯಾವುದು ಬಿಟ್ವೀನ್ ದ ಸೇಮ್ ಬೇಸ್ ಆ್ಯಂಡ್ ಬಿಟ್ವೀನ್ ದ ಸೇಮ್ ಪ್ಯಾರಲಲ್ಸ್ ಇರುತ್ತೆ, ಯಾವುದು ಇಲ್ಲ ಅನ್ನೋದನ್ನ ಕ್ಲಾರಿಟಿ ಬಂತು ನಮಗೆ. ಹೌದಾ? ಸೊ ನಾಳೆ ಸೆಷನಲ್ಲಿ ಈ ನೆಕ್ಸ್ಟ್ ಕಾನ್ಸೆಪ್ಟ್ ಮುಂದುವರಿದ ಭಾಗ, ಈ ಒಂದು ಚಾಪ್ಟರಲ್ಲಿ ನೆಕ್ಸ್ಟ್ ಕಾನ್ಸೆಪ್ಟ್ ಏನಿದೆ ಅಲ್ಲ ಅದನ್ನು ನಾಳೆ ಸೆಷನಲ್ಲಿ ಕಲಿತಾ ಹೋಗೋಣ. ಅಲ್ಲಿವರೆಗೂ ಇವತ್ತಿನ ಸೆಷನ್ ತನಕ ನಾವು ಏನೇನು ಡಿಸ್ಕಸ್ ಮಾಡಿದ್ದೀವಲ್ಲ ಅದನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ತಾ, ಟೇಕ್ ಕೇರ್ ಎವ್ರಿವನ್, ಹ್ಯಾವ್ ಎ ಗ್ರೇಟ್ ಡೇ. ಮತ್ತೆ ಸಿಗೋಣ. ಧನ್ಯವಾದಗಳು.